Namaste, dear students. Let us welcome to the Navodaya Coaching Mental Ability Test class. Class 5, continuation with the figure matching. So, ivattu figure matching na start ಮಾಡೋಣ. You can observe the 61. In the last class, we have finished up to 60 questions. Now, today we are going to finish up to 90, 61 to 90. Okay, so here 61, number 61. Can you observe the same picture? Yes, ಆನ್ಸರ್ ಇಸ್ ಬಿ. ಸೊ ಯಾವಾಗಲೂ ಅಷ್ಟೇ ನೀವು ನಾನು ನೆಕ್ಸ್ಟ್ ಕ್ವಶನ್ ಕೇಳೋಕ್ಕೂ ಮುಂಚೆ ಫಸ್ಟ್ ಪಾಸ್ ಮಾಡ್ಕೊಂಬಿಡಿ. ನಿಮಗೆ ನೆಕ್ಸ್ಟ್ ಫಿಗರ್ಸ್ ಕಂಡ ತಕ್ಷಣವೇ ಪಾಸ್ ಮಾಡಿಕೊಂಡು ಫಸ್ಟ್ ಯು ಗಿವ್ ದ ಆನ್ಸರ್, ದೆನ್ ನನ್ನ ಎಕ್ಸ್ಪ್ಲನೇಷನ್ನ ಕೇಳಿ, ಓಕೆನಾ? ಸೊ 61ಅಲ್ಲಿ ಆಪ್ಷನ್ ಬಿ ಬಿಕಾಸ್ ಸೇಮ್ ಇದೆ. ಇಲ್ಲಿ ಏನು ಚೇಂಜಸ್ ಇದೆ ಅದರ್ ಪಿಕ್ಚರ್ಸಲ್ಲಿ ಅದನ್ನು ಕೂಡ ನೀವು ಫೈಂಡ್ ಔಟ್ ಮಾಡಿ ಹೇಳಬೇಕಾಗತ್ತೆ. ಸೊ ಯಾವುದ್ಯಾವುದು ಅಲ್ಲಿ ಚೇಂಜಸ್ ಇದೆ ಅದನ್ನು ನಾನಿಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಆ್ಯರೋಸ್ ಆ್ಯಕ್ಚುಲಿ ಎಲ್ಲ ಆಪೋಸಿಟ್ ಸೈಡೇ ಇದೆ ಅಲ್ವಾ? ಸೊ ಹಾಗಾಗಿ ಎಲ್ಲ ಕೂಡ ಆ್ಯಂಡ್ ನೋಡಿದ ತಕ್ಷಣ ನಾನು ಹೇಳಿದ್ದೀನಿ, ಎರಡು ಆಡ್ ಒನ್ ಔಟ್ ಅನ್ನೋ ರೀತಿಯಲ್ಲಿ ಎರಡನ್ನ ನಾವು ರಿಮೂವ್ ಮಾಡ್ಕೋಬೇಕಾಗತ್ತೆ. ಸೊ ಅಲ್ಲಿಗೆ ಇನ್ನು ಉಳಿದಿರೋ ಎರಡು ಆಪ್ಷನಲ್ಲಿ ಮಾತ್ರ ನಿಮಗೆ ಕರೆಕ್ಟ್ ಆನ್ಸರ್ನ ಹುಡ್ಕೋಂಥ ಒಂದು ಟೈಮ್ನ ಕನ್ಸ್ಯೂಮ್ ಮಾಡುವಂತಹ ಒಂದು ಸಿಚುವೇಶನ್ ಬರುತ್ತೆ. ನೋಡಿದ ತಕ್ಷಣ ಎರಡು ಆನ್ಸರ್ಸ್ ಅಂತೂ ರಿಮೂವ್ ಮಾಡಿಬಿಡ್ಬೋದು, ಇದು ಸಾಧ್ಯನೇ ಇಲ್ಲ ಅನ್ನೋ ರೀತಿಲಿ. ಎರಡು ಪಿಕ್ಚರ್ಸಲ್ಲಿ ಮಾತ್ರ ತುಂಬ ರಿಲೇಟೆಡ್ಲಿ ತುಂಬ ಹತ್ತಿರದಲ್ಲಿ ನಿಮಗೆ ಡಿಫ್ರೆನ್ಸ್ನ ಕೊಟ್ಟಿರ್ತಾರೆ, ತುಂಬ ಜಾಸ್ತಿ ಡಿಫ್ರೆನ್ಸ್ ಇರೋದಿಲ್ಲ. ಸೊ ಹಾಗಾಗಿ ಎರಡು ಪಿಕ್ಚರ್ನ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿ ಈ ಫಿಗರ್ ಮ್ಯಾಚಿಂಗಲ್ಲಿ. ಆ್ಯಂಡ್ ನೆಕ್ಸ್ಟ್ ಎಲ್ಲ ಕ್ವಶನ್ಸಲ್ಲೂ ಅಷ್ಟೇ ಎರಡಕ್ಕೆ ಮಾತ್ರ ಕಾಂಪಿಟೇಷನ್ ಇರುತ್ತೆ ಹೊರತು 4 ಆನ್ಸರ್ಸ್ಗೆ ನಿಮಗೆ ಕಾಂಪಿಟೇಷನ್ ಸಿಗೋಲ್ಲ. ಮೀನ್ಸ್ 4ರಲ್ಲೂ ತುಂಬ ಹುಡ್ಕೋಂಥದ್ದು ಏನೂ ಇರೋದಿಲ್ಲ. ಎರಡನ್ನ ಆಲ್ರೆಡಿ ನೀವು ರಿಮೂವ್ ಮಾಡಿಬಿಡ್ಬೋದು, ಎರಡರಲ್ಲಿ ಮಾತ್ರ ತುಂಬ ಯೋಚನೆ ಮಾಡಿ ಆನ್ಸರ್ ಮಾಡಬೇಕಾಗತ್ತೆ. ಸೊ ಈಗ ನಂಬರ್ 62ನ ನೀವು ನೋಡ್ತಾ ಇದ್ರೆ ಇಲ್ಲಿ. ಸೊ ವಾಟ್ ಈಸ್ ದ ಆನ್ಸರ್? ಎಸ್, ಸಿ. ಯಾಕೆ ಸಿ? ಸೊ ಫಸ್ಟ್ ಒನ್ನಲ್ಲಿ ಏನು ಡಿಫ್ರೆನ್ಸ್ ಇದೆ? ದಿಸ್ ಆ್ಯರೋ. Yes, no? Second one, what is the difference? Yes. Okay. And D ಅಲ್ಲಿ ಏನು ಡಿಫ್ರೆನ್ಸ್ ಇದೆ ನಿಮಗೆ? You can see your full. Yes, no? Full arrow is only different. So ಉಲ್ಟಾ ತಿರ್ಕೊಂಡಿದೆ. So next, let us move on to the 63. So what is the answer for 63? Yes, D. ಸೊ ಇಲ್ಲಿ ದಿಸ್ ಇಸ್ ಒನ್ ನೋಡಿದ ತಕ್ಷಣ ಇದನ್ನು ಇಲ್ಲ ಅಂತ ಹೇಳ್ಬೋದು, ರಾಂಗ್ ಅಂತ. ಸೊ ಈಗ 3ರಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ನೋಡಿ ಈ ಒಂದು ಪಾರ್ಟ್ಸ್ ಸ್ವಲ್ಪ ಡಿಫರ್ ಆಗಿದೆ. ಸೊ ನೆಕ್ಸ್ಟ್ ಮೂವ್ ಮಾಡಿದ್ರೆ ಆನ್ಸರ್ ಆಪ್ಷನ್ ಡಿ. ಸೊ ಡಿಯಲ್ಲಿ ಏನು ಡಿಫರ್ ಆಗಿದೆ? ಓನ್ಲಿ ದಿಸ್ ಪಾರ್ಟ್ ಯು ಕ್ಯಾನ್ ಅಬ್ಸರ್ವ್. ಒಂಚೂರೇ ಡಿಫ್ರೆನ್ಸು ಕೊಟ್ಟಿರೋದು ಸಿ ಮತ್ತು ಡಿಗೆ. ಸೊ ಆನ್ಸರ್ ಇಸ್ ಡಿ. ಯು ಕ್ಯಾನ್ ಸಿ ವಿತ್ ದ 64. ಸೊ ವಾಟ್ ಈಸ್ ದ ಆನ್ಸರ್? ನಿಮಗೆ ನೋಡಿದ ತಕ್ಷಣ ಇಲ್ಲಿ ಆನ್ಸರ್ ಸಿಕ್ಬಿಟ್ಟಿದೆ. ಎಕ್ಸ್ಪ್ಲನೇಷನ್ಸ್ ನಾನೇನು ಕೊಡೋದಿಲ್ಲ, ಯಾಕೆಂದ್ರೆ ತುಂಬ ಡಿಫ್ರೆನ್ಸ್ ಇದೆ ಒಂದಕ್ಕೂ ಇನ್ನೊಂದಕ್ಕೂ. ಸೊ ನೆಕ್ಸ್ಟ್ 65. ವಾಟ್ ಈಸ್ ದ ಆನ್ಸರ್? ಸಿ. 65ಅಲ್ಲಿ ಸಿ ಇಸ್ ದ ಆನ್ಸರ್. ಸೊ ಇಲ್ಲಿ ಟೋನ್ ಆಗಿರೋದ್ರಲ್ಲಿ ಆಲ್ರೆಡಿ ಇದನ್ನು ನಾವು ನೋಡಿದ ತಕ್ಷಣ ತೆಗ್ದಾಕ್ಬೋದು, ಬಿಕಾಸ್ ಉಲ್ಟಾ ಆಗಿದೆ. ಸೊ ಇನ್ನು ಇದರಲ್ಲಿ ದಿಸ್ ಪಾರ್ಟ್, ಓಕೆ. ಆ್ಯಂಡ್ ದೆನ್ ಡಿಯಲ್ಲಿ ವಾಟ್ ಈಸ್ ದ ಡಿಫ್ರೆನ್ಸ್? ದಿಸ್ ಒನ್ ಓನ್ಲಿ, ಓಕೆ. ಸೊ ಇಲ್ಲಿ ನೋಡಿರ್ಬೋದು ನಿಮಗೆ ಒಂಚೂರೇ ಅಲ್ಲಿ ಡಿಫ್ರೆನ್ಸ್ ಇರೋದು ಇದಕ್ಕೂ. ಓಕೆ. ಸೊ ನೆಕ್ಸ್ಟ್ ಲೆಟ್ ಅಸ್ ಮೂವ್ ಆನ್ ಟು ದ 66. ಸೊ ಅಬ್ಸರ್ವೇಷನ್ ಸ್ಕಿಲ್ ಡೆವಲಪ್ ಆಗ್ತಾ ಇರಬೇಕು ನಿಮಗೆ ಡೇ ಬೈ ಡೇ. ಸೊ ಇಲ್ಲಿ ನೋಡಿದ ತಕ್ಷಣ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ, ಆನ್ಸರ್ ಬಿ ಅಂತ ಹೇಳಿ 66ಗೆ. ಎಸ್, ನೋ? ಬಿಕಾಸ್ ಇಲ್ಲಿ ನೋಡಿದ ತಕ್ಷಣ ಇಲ್ಲಿ ಒಳಗಡೆ ಸರ್ಕಲ್ ಇದೆ, ಇಲ್ಲಿ ಸ್ಕ್ವೇರ್ ಇದೆ, ಆ್ಯಂಡ್ ಇಲ್ಲಿ ಡೈಮಂಡ್ ಇದೆ. ಬಟ್ ಲೈನ್ಸ್ ಎಲ್ಲ ರಾಂಗ್ ಸೈಡ್ ಇದೆ. ಸೊ ಹಾಗಾಗಿ ಬಿ. ಅದಕ್ಕೇನು ಜಾಸ್ತಿ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ ಅನ್ಕೋತೀನಿ. 64 ಆ್ಯಂಡ್ 66ಗೆ. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್. ಯು ಕ್ಯಾನ್ ಸಿ ಯೋರ್ 67. What is the answer for 67? Yes, it is C. ಸೊ ಯಾಕೆ ಎ ಇಲ್ಲ? ಸೊ ಅದು ಕೊಡಬೇಕಲ್ವ ರೀಸನ್ನು. ಅದು ಯಾಕೆ ನಾವು ಬೇರೆದನ್ನು ಚೂಸ್ ಮಾಡ್ತಾ ಇಲ್ಲ ಅನ್ನೋದನ್ನು ಕೂಡ. ಸೊ
ಈಗ ನೋಡಿದ್ದೀರಾ ಅಂದ್ಕೊಂಡು ಮಾರ್ಕ್ ಮಾಡಿದ್ದೀನಿ ನಾನು ಯಾವುದ್ಯಾವುದರಲ್ಲಿ ರಾಂಗ್ ಇದೆ ಅಂತ ಹೇಳಿಬಿಟ್ಟು. ಆ್ಯಂಡ್ 67 ಸಿ ಇಸ್ ದ ಆನ್ಸರ್. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್. 68. So 68, what is the answer? Yes, B. Okay, so what is the difference? ಅಲ್ಲ, ಸೊ ಈ 4 ಆಪ್ಷನಲ್ಲಿ ಏನು ಡಿಫ್ರೆನ್ಸ್ ಆಗಿದೆ, ನಾವು ಯಾಕೆ ಬಿನೇ ಚೂಸ್ ಮಾಡಿದ್ದೀವಿ, ದಟ್ ಆಲ್ಸೋ ಹ್ಯಾವ್ ಟು ಗಿವ್ ನೋ ಆನ್ಸರ್. ಸೊ ನಾನು ಇಲ್ಲಿ ಸರ್ಕಲ್ ಮಾಡ್ತಾ ಇದ್ದೀನಿ, ನೀವು ನೋಡಬಹುದು ಏನೇನು ಡಿಫ್ರೆನ್ಸ್ ಇದೆ ಕಾಣಿಸ್ತಾ ಇದೆ ಅಂತ ಹೇಳಿ. ಸೊ ಇದು ನೋಡೋ ತಕ್ಷಣ ತೆಗೆದಾಕುವಂತಹ ಒಂದು ಆಪ್ಷನ್ ಡಿ. And you can see here the 69 ಅಲ್ಲಿ ಸಿ ಇಸ್ ದ ಆನ್ಸರ್. ಆ್ಯಂಡ್ ಎ ನೋಡೋ ತಕ್ಷಣ ಗೊತ್ತಾಗುತ್ತೆ ನಿಮಗೆ ಅದು ಆಗಲ್ಲ ಅಂತ, ಬಿಕಾಸ್ ಶೇಡೆಡ್ ಪಾರ್ಟ್ ಯು ಕ್ಯಾನ್ ಅಬ್ಸರ್ವ್ ದ ನೆಕ್ಸ್ಟ್ ಡಿ ನೋಡಿ. ಡಿ ಅಲ್ಲಿ ಇಲ್ಲಿ ಕಟ್ ಮಾರ್ಕ್ಸ್ಗಳಿಲ್ಲ ಅಲ್ಲ, ಚಿಕ್ಕದಾಗಿ ಬರುವಂತಹ ಕಟ್ ಮಾರ್ಕ್ಸ್ಗಳು ಇಲ್ಲ. ಸೊ ಹಾಗಾಗಿ ದಿಸ್ ಇಸ್ ಆಲ್ಸೋ ನಾಟ್. ಆ್ಯಂಡ್ ಲುಕ್ ಅಟ್ ದಿಸ್ ಒನ್, ಸಿ ಆ್ಯಂಡ್ ಬಿ. ಸೊ ಸಿ ಆ್ಯಂಡ್ ಬಿ ತುಂಬ ರಿಲೇಟೆಡ್ ಅನಿಸುತ್ತೆ ನಿಮಗೆ, ಹೌದಾ? ಸೊ ಇವೆರಡರ ನಡುವೆ ಈಗ ಕಾಂಪಿಟೇಷನ್ ಇರೋದು ಯಾವುದನ್ನು ಚೂಸ್ ಮಾಡಬೇಕಂತ ಹೇಳಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ದಿಸ್ ಲೈನ್ಸ್ ಅದೇನೋ, ದಿಸ್ ಒನ್ ಸ್ವಲ್ಪ ನೋಡಿ ಬೆಂಡ್ ಆಗಿದೆ ಇಲ್ಲಿ ಅಲ್ಲ, ಮೀನ್ಸ್ ಕ್ರಾಸ್ ಆಗಿದೆ, ಇಲ್ಲಿ ಈ ಥರ ಬಂದಿದೆ. ಇಲ್ಲಿ ನೋಡಿ ಈ ಶೇಪಲ್ಲಿದೆ, ಸ್ವಲ್ಪ ಬೆಂಡ್ ಆಗಿದೆ. ಸೊ ದ್ಯಾಟ್ ಸಿ ಇಸ್ ದ ಆನ್ಸರ್ ಫಾರ್ 69. Let us move on to the next one, 70. So what is the answer for 70? Yes, the answer is A. The same figure is matching with A. So why not B, C and D? Okay, so that also you have to give the reason. ಸೊ ಒಳಗಡೆ ಶೇಡೆಡ್ ಪಾರ್ಟ್ನ ಅಬ್ಸರ್ವ್ ಮಾಡ್ಬೋದು ನೀವು, ಇಲ್ಲಿ ಹೊರಗಡೆ ಶೇಡೆಡ್ ಪಾರ್ಟ್ನ ಅಬ್ಸರ್ವ್ ಮಾಡ್ಬೋದು ಡಿಫ್ರೆನ್ಸಿಗೆ. And here also the inner circle, so that is also with not shaded. So let us move to the next one, 71. ಸೊ ಇಲ್ಲಿ ನಾನು ಎಕ್ಸ್ಪ್ಲೇಷನ್ ಕೊಡಲ್ಲ, ನಿಮಗೆ ನೋಡೋ ತಕ್ಷಣ ಗೊತ್ತಾಗ್ತಾ ಇದೆ, ಆನ್ಸರ್ ಇಸ್ ಸಿ. ಸೊ ನೆಕ್ಸ್ಟ್ 72. ವಾಟ್ ಈಸ್ ದ ಆನ್ಸರ್ ಫಾರ್ 72? ಎಸ್, ಬಿ ಇಸ್ ದ ಆನ್ಸರ್. ಸೊ ವೈ ನಾಟ್ ಎ, ಸಿ ಆ್ಯಂಡ್ ಡಿ? ಯಾಕೆ ಮೂರಲ್ಲ? ಬಿಕಾಸ್ ನೀವೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಮೀನ್ಸ್ ಈ ಆ್ಯರೋ ಏನಿದೆ ಇದು ಇಲ್ಲಿಗೆ ಬರಬೇಕಿತ್ತು, ಈ ಆ್ಯರೋ ಇಲ್ಲಿಗೆ ಬರಬೇಕಿತ್ತು. ಬೋತ್ ಆರ್ ಎಕ್ಸ್ಚೇಂಜ್ಡ್ ಪ್ಲೇಸಸ್ ಮೇ ಬಿ, ಐ ಥಿಂಕ್. ಎಸ್, ನೋ, ಎರಡು ಕೂಡ ಎಕ್ಸ್ಚೇಂಜ್ ಆಗಿದೆ, ಹೌದು. ಸೊ ಹಿಯರ್ ಡಬಲ್ ಆ್ಯರೋ ಸೈಡೆಡ್, ಓಕೆ, ಆ್ಯಂಡ್ ಹಿಯರ್ ದ ಶೇಪ್ ಓನ್ಲಿ ಚೇಂಜ್ಡ್, ಸೊ ದ್ಯಾಟ್ ದಿಸ್ ಇಸ್ ನಾಟ್, ಅದಾಗೋದಿಲ್ಲ. ಸೊ ನೆಕ್ಸ್ಟ್ ಲೆಟ್ ಅಸ್ ಮೂವ್ ಟು ದ 73. 73ಅಲ್ಲಿ ವಾಟ್ ಈಸ್ ದ ಆನ್ಸರ್ 73ಗೆ? ಎಸ್, ಹಿಯರ್ ಸಿ ಇಸ್ ದ ಆನ್ಸರ್. ಯಾಕೆ ಸಿ ಸೇಮ್ ಟು ಸೇಮ್ ಇದೆ ಅಲ್ಲ, ಸೊ ವೈ ನಾಟ್ ಎ, ಬಿ ಆ್ಯಂಡ್ ಡಿ? ಸೊ ದಿಸ್ ಸೈಡ್ ಆ್ಯರೋ ಇಸ್ ಡಿಫರ್ ಆ್ಯಂಡ್ ದಿಸ್ ಸೈಡ್ shaded part is differ, and here arrow and the shaded part both are. So ಹಾಗಾಗಿ ಸಿ ಇಸ್ ದ ಆನ್ಸರ್. ಲೆಟ್ ಅಸ್ ಮೂವ್ ಟು ದ 74. 74, what is the answer for 74? Yes, 74, B is the answer. Same one. Why not A, C and D? You can observe here shaded parts and unshaded parts. Here also one half Ardha Chandra is not there, and here shaded part is not there. Yes, no? So that answer is B. And 75. Yes. What is the answer? ಸಿ. ಇದಕ್ಕೇನು ಎಕ್ಸ್ಪ್ಲೇಷನ್ಸ್ ಬೇಕಾ? ಅಬ್ಸರ್ವ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತಲ್ವ ಏನೇನು ಡಿಫ್ರೆನ್ಸ್ ಆಗಿದೆ. ಸೊ ಇಲ್ಲ ಅಬ್ಸರ್ವ್ ಮಾಡ್ಬೋದು, ಹ್ಯಾಂಡ್ಸ್ ನಾನು ಸರ್ಕಲ್ ಮಾಡ್ತಾ ಹೋಗ್ತೀನಿ ನೋಡಿ ಏನೇನು ಡಿಫರ್ ಆಗಿದೆ ಅಂತ ಹೇಳಿಬಿಟ್ಟು. ಅಸ್ನು. ಸೊ ಅದು ಬಿಟ್ಟು ಮತ್ತೆ ಏನಾದ್ರು ಡಿಫರ್ ಆಗಿದ್ರು ನೀವು ಫೈಂಡ್ ಔಟ್ ಮಾಡಬಹುದು. ಓಕೆ, ಸೊ ಆನ್ಸರ್ ಇಸ್ ಸಿ, ಸೇಮ್ ಒನ್, ಫಿಗರ್ ಮ್ಯಾಚಿಂಗ್. 76. ವಾಟ್ ಈಸ್ ದ ಆನ್ಸರ್ ಫಾರ್ 76? ನೋಡೋ ತಕ್ಷಣ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಎಸ್ನೋ 76ಗೆ? ಎಸ್, ಸಿ. ಇಲ್ಲಿ ನಿಮಗೆ ತುಂಬ ಬೇಗ ನಿಮಗೆ ಆನ್ಸರ್ ಸಿಗುತ್ತೆ ನೋಡಿದ ತಕ್ಷಣವೇ, ಅಷ್ಟೊಂದು ಡಿಫರೆನ್ಸ್ ಇದೆ. ಸೊ ಹಾಗಾಗಿ ಸಿ. ಆ್ಯಂಡ್ 77, ವಾಟ್ ಈಸ್ ದ ಆನ್ಸರ್ ಫಾರ್ 77? ಎಸ್, ಡಿ. ಸೊ ವಾಟ್ ಈಸ್ ದ ಡಿಫರೆನ್ಸ್?
Can you observe? Yes, no, these parts are differ from the main object, question object. So that answer is D. And 78. ಸೊ ಇದನ್ನು ಮಾಡೋದ್ರಿಂದ ಅಬ್ಸರ್ವೇಷನ್ ಸ್ಕಿಲ್ ಹೆಚ್ಚಾಗ್ತಾ ಇದೆ. ಡೈಲಿ ಅಬ್ಸರ್ವೇಷನ್ ಮಾಡೋದು ತುಂಬ ಮುಖ್ಯ. ಓಕೆ, 78. ವಾಟ್ ಇಸ್ ದ ಆನ್ಸರ್ ಫಾರ್ 78? Yes, same figure A. Why not B? Because shaded part is ulta. Why not C? Here also. And why not D? Because one dot is missing in the middle. Okay, so that A is the answer. Now 79. What is the answer? ಇಲ್ಲೂ ಅಷ್ಟೇ, ನಾನೇನು ಎಕ್ಸ್ಪ್ಲೇಷನ್ಸ್ ಕೊಡೋದಿಲ್ಲ. ಯು ನೋ ದ ಆನ್ಸರ್, ವೈ ಇಟ್ ಈಸ್ ಸೆಲೆಕ್ಟೆಡ್. 80. What is the answer for 80? Yes, C is the answer. So here children, you have to observe neatly. ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಬೇಕಾಗತ್ತೆ ಶೇಡೆಡ್ ಪಾರ್ಟ್ಸ್ನ. ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೂ ಕೂಡ ಆನ್ಸರ್ ತಪ್ಪಾಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಈ ಅನ್ಶೇಡೆಡ್ ಪಾರ್ಟ್ ಆಗಿದೆ, ಹಾಫ್ ಅನ್ಶೇಡೆಡ್ ಇರಬೇಕಿತ್ತು. ಸೊ ಅಲ್ಲಿ ಶೇಡ್ ಆಗಿಲ್ಲ. ಆ್ಯಂಡ್ ಹಿಯರ್ ದ ಡಿಸೈನ್ ಓನ್ಲಿ ಚೇಂಜ್ಡ್ ಅಲ್ಲ, ಸೊ ಡಿಸೈನೇ ಚೇಂಜ್ ಆಗಿದೆ ಇಲ್ಲಿ, ನೀವು ಅಬ್ಸರ್ವ್ ಮಾಡ್ಬೋದು. ಆ್ಯಂಡ್ ಹಿಯರ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಇನ್ ದಿಸ್ ಟು ಬಿ ಆ್ಯಂಡ್ ಸಿ? ಶೇಡೆಡ್ ಪಾರ್ಟ್ ಇಸ್ ಉಲ್ಟಾ ಎವ್ರಿವೇರ್. ನೀವು ಅಬ್ಸರ್ವ್ ಮಾಡ್ಬೋದು, ಆ ಸೈಡ್ ಈ ಸೈಡು, ಈ ಸೈಡಿಂದ ಆ ಸೈಡ್ ಆಗಿಬಿಟ್ಟಿದೆ. ಸೊ ಇಟ್ ಈಸ್ ಉಲ್ಟಾ. ಅಬ್ಸರ್ವ್ ಮಾಡಿದ್ರಾ? ಸೊ ದಟ್ ಆನ್ಸರ್ ಈಸ್ C. And the 81, what is the answer for 81? ಇದರಲ್ಲಿ ಏನು ತುಂಬ ಎಕ್ಸ್ಪ್ಲನೇಷನ್ ಕೊಡೋದು ಬೇಡ. 81ಗೆ ಯು ಆರ್ ಗೆಟಿಂಗ್ ದ ಡಿಫರೆನ್ಸಸ್, ಬಿಗ್ ಡಿಫ್ರೆನ್ಸಸ್ಸೇ ಇದೆ ಸೊ ಎಲ್ಲದರಲ್ಲೂ ಕೂಡ. ಸೊ ಹಾಗಾಗಿ ಆನ್ಸರ್ ಈಸ್ B. ಕ್ವಶನ್ ನಂಬರ್ 82, ಆನ್ಸರ್ ಈಸ್ C. ಸೊ ಈ ಥರ ಲೈನ್ಸ್ ಬಂದಾಗ ಸ್ವಲ್ಪ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು ನೀವು. ತುಂಬ ಡಿಫ್ರೆನ್ಸ್ನ ನೋಡ್ಬೋದು ಇಲ್ಲಿ ನೀವು, ಹೌದಾ? ಎನ್ ಅನ್ನೋ ಒಂದು ಸಿಂಬಲ್ ಇದೆ ಇಲ್ಲಿ, ನಿಮಗೆ ಅಬ್ಸರ್ವ್ ಮಾಡ್ಬೋದು. ಉಲ್ಟಾ ಆಗಿದೆ ಇದು. ಸೊ ಇಲ್ಲಿದೆ ನೋಡಿ, ಹೀಗೋಗಿ ಹೀಗೆ ಬಂದು ಎನ್ ಇದೆ ಅದು. ಸೊ ಲೆಟರ್ ಎನ್ ಥರ ಕಾಣಿಸುತ್ತೆ, ಇಲ್ಲಿ ಉಲ್ಟಾ ಅನಿಸುತ್ತೆ. ಸೊ ಇಲ್ಲಿ ಏನು ಡಿಫ್ರೆನ್ಸ್ ಇದೆ ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಬಿ ಅಲ್ಲಿ ಯಾಕೆ ಬಿ ಇಲ್ಲ? ಈ ಜಾಗನ ಅಬ್ಸರ್ವ್ ಮಾಡಬಹುದು ಅಲ್ವಾ? Yes, no? This part. And the next D. Why not D? Here also. You can get the differences of no. ಇಲ್ಲಿರೋದು ಇಲ್ಲಿರಬೇಕಿತ್ತು, ಅದಿಲ್ಲ. ಸೊ ಹಾಗಾಗಿ this is not. And the difference also between this gap. ಈ ಗ್ಯಾಪಲ್ಲಿ ಡಿಫ್ರೆನ್ಸ್ ಕೂಡ ನಿಮಗೆ ರಾಂಗ್ ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 83. What is the answer for 83? Yes, 83, A is the answer. Why not B, C and D? ಯಾಕೋ ಮೂರು ಆಗೋದಿಲ್ಲ? ಎಸ್, ಯು ಹ್ಯಾವ್ ಟು ಗಿವ್ ದ ರೀಸನ್. ಎಲ್ಲರೂ ರೀಸನ್ ಕೊಡಬೇಕಾಗತ್ತೆ ಯಾಕೆ ಅವನ್ನ ನಾವು ಚೂಸ್ ಮಾಡಲ್ಲ ಅಂತ ಹೇಳಿ. ಒಂದು ಸಿಂಪಲ್ ಡಿಫ್ರೆನ್ಸ್ ಅಷ್ಟೇ ಇರುತ್ತೆ. ಆ ಸಿಂಪಲ್ ಡಿಫ್ರೆನ್ಸಸ್ನ ನೀವು ಫೈಂಡ್ ಔಟ್ ಮಾಡಬೇಕಷ್ಟೇ. ಯು ಗಾಟ್ ದ ಡಿಫ್ರೆನ್ಸಸ್, ಐ ಥಿಂಕ್. ಸೊ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ನಾವು ಯಾಕೆ ಅದನ್ನು ಚೂಸ್ ಮಾಡ್ತಿಲ್ಲ ಅಂತ ಹೇಳಿ. ಸೊ ನೆಕ್ಸ್ಟ್ 84. 84ಅಲ್ಲಿ ನಿಮಗೆ ನೋಡೋ ತಕ್ಷಣ ಗೊತ್ತಾಗುತ್ತೆ ಇದಲ್ಲ, ಇದು ಅಲ್ಲ, ಬಿಕಾಸ್ ಡೈರೆಕ್ಷನ್ ಚೇಂಜ್ ಇದೆ. ಇನ್ನು ಉಳ್ಕೊಂಡಿರೋದು ಸಿ ಆ್ಯಂಡ್ ಡಿ ನಡುವೆ ಮಾತ್ರ ಕಾಂಪಿಟೇಷನ್. ಇಫ್ ಯು ಅಬ್ಸರ್ವ್ ದಿಸ್ ಶೇಡೆಡ್ ಪಾರ್ಟ್ ಅಲ್ವಾ, ಸೊ ಶೇಡೆಡ್ ಪಾರ್ಟ್ನ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಆನ್ಸರ್ ಸಿ ಅಂತ ಅಲ್ವಾ? ಇದು ಒಂದು ಸರ್ಕಲ್ನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್. ಕ್ವಶನ್ ನಂಬರ್ 85. ವಾಟ್ ಈಸ್ ದ ಆನ್ಸರ್ ಫಾರ್ 85? ನೋಡೋ ತಕ್ಷಣ ಗೊತ್ತಾಯ್ತಾ? Yes, B is the answer. Why B is the answer? ಸೊ ಇಲ್ಲಿ ಒಂದು ಒಳಗಡೆ ಇರುವಂತಹ ಈ ಒಂದು ಶೇಪ್ ಒಂದನ್ನೇ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ರೆ ನಮಗೆ ಆನ್ಸರ್ ಸಿಕ್ಬಿಡುತ್ತೆ. ಎಸ್ನಾ? ಸೊ ಆ ಒಂದು ಶೇಪನ್ನೇ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಒಂದೇ ಕಡೆ ಇರೋದು ಆ ಥರ ಶೇಪು. ಇಲ್ಲಿನೂ, ಇಲ್ಲಿ ಆಲ್ಸೋನು, ಹಿಯರ್ ಆಲ್ಸೋನು. ಇಟ್ಸ್ ನಾಟ್ ದೇರ್. ಸೊ ದ್ಯಾಟ್ ಇಟ್ ಇಸ್ ನಾಟ್. B is the answer. ಸೊ ನೆಕ್ಸ್ಟ್ 86. Question number 86. Answer is got the answer? B. Why B? Here shaded part is different, and here which is the difference?
You are getting here one circle is not there, and here we got one more part shaded. Yes, no? ಇನ್ನೊಂದು ಹೆಚ್ಚುವರಿಯಾಗಿ ಶೇಡ್ ಆಗಿದೆ. So that B is the answer. Let us move to the 87. 87, what is the answer? Got? Yes. Got all of you? C is the answer. Why not A, B and D? So reason is the changes of the arrow and the square here, and here also one arrow is not there. And what about D? In D, squares and square and this one, no, 0 is, circle is exchanged the places, so that ಅವೆರಡು ಎಕ್ಸ್ಚೇಂಜ್ ಆಗಿದೆ. ಹಾಗಾಗಿ C is the answer. Let us move on to the next question. 88. Last 3 questions from this chapter, figure matching. Rest all is over. 88, what is the answer? Yes, C. Okay, answer is C. Why not A, B and D? ಇಲ್ಲಿ ಶೇಪೇ ಚೇಂಜ್ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು. ಈ ಥರ ನಿಮಗೆ ಒಂದು ಶೇಪ್ ಸಿಗುತ್ತೆ, ಅದನ್ನು ಕಂಟಿನ್ಯೂಸ್ ಆಗಿ ತೊಗೊಂಡ್ರೆ. ಎಸ್ನು? ಸೊ ಈ ಥರ ಒಂದು ಶೇಪ್ ಸಿಗುತ್ತೆ. ಆ ಶೇಪ್ ಇಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ, ನೀವು ಅಬ್ಸರ್ವ್ ಮಾಡ್ಬೋದು. ಸರ್ಕಲ್ ಇಲ್ಲ ಇಲ್ಲಿ. ಸೊ ಆ್ಯಂಡ್ ಹಿಯರ್ ದಿಸ್ ಆಲ್ಸೋ ಈ ಶೇಪ್ ಬಂದಿಲ್ಲ ನಮಗೆ ಅಲ್ವಾ. ಸೊ ಈ ಶೇಪ್ ಬಂದಿಲ್ಲ, ಸೊ ಹಂಗಾಗಿ ಇಲ್ಲೂ ಇಲ್ಲ. ಆ್ಯಂಡ್ ಹಿಯರ್ ಆಲ್ಸೋ ದಿಸ್ ಶೇಪ್ ಇಸ್ ನಾಟ್ ದೇರ್. ನಾನು ಬರೀ ಒಂದು ಡಿಫ್ರೆನ್ಸ್ ಹೇಳಿದ್ದೀನಿ, ಅದ್ರ ಜೊತೆಗೆ ತುಂಬ ಡಿಫ್ರೆನ್ಸಸ್ ಇದೆ. ಅದಷ್ಟೇ ಅಲ್ಲ, ಇನ್ನೂ ಡಿಫ್ರೆನ್ಸಸ್ ಇದೆ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಪ್ಲಸ್ ಇಲ್ಲ, ಸಿಗ್ತಾ ಇಲ್ಲ ನಿಮಗೆ, ಪ್ಲಸ್ ಕಾಣಿಸ್ತಾ ಇಲ್ಲ. ಆ್ಯಂಡ್ ಇಲ್ಲೂ ಕೂಡ ಶೇಪ್ ಚೇಂಜ್ ಆಗಿದೆ. ಸೊ ಈ ಥರ ತುಂಬ ಡಿಫ್ರೆನ್ಸಸ್ ಇದೆ ಈ ಒಂದು ಕ್ವಶನಲ್ಲಿ. ಸೊ ದಟ್ ಆನ್ಸರ್ ಇಸ್ ನಿಮಗೆ C ಸಿಗುತ್ತೆ ಇಲ್ಲಿ. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. 89. ಸೊ ವಾಟ್ ಇಸ್ ದ ಆನ್ಸರ್ ಫಾರ್ 89? A is the answer. Yes, no? So what is the difference between this 4? So here and here one more is not there, line here. It shifted to this side, I think. ಅಲ್ಲ, ಈ ಕಡೆಗೆ ಶಿಫ್ಟ್ ಆಗಿಬಿಟ್ಟಿದೆ ಅದು. ಇಲ್ಲಿ 3 ಸೈಡು ನಿಮಗೆ ಕಟ್ ಮಾರ್ಕ್ಸ್ ಇದೆ. ಸೊ ಹಾಗಾಗಿ ಈ 3 ಕೂಡ ಬರಬಾರ್ದಿತ್ತು, 2 ಬರಬೇಕಿತ್ತು. ಸೊ ಹಾಗಾಗಿ ಅದನ್ನು ತೆಗೆದಾಕಬೇಕಾಗುತ್ತೆ. A is the answer. ಸೊ ದನ್ ಲಾಸ್ಟ್ ಕ್ವಶನ್. ಇಲ್ಲೇನು ಎಕ್ಸ್ಪ್ಲೇಷನ್ನೇ ಬೇಡ ನನಗೆ ಅನ್ನಿಸ್ದಂಗೆ, ಆನ್ಸರ್ ಎಲ್ಲರಿಗೂ ಬೇಗ ಸಿಕ್ಬಿಟ್ಟಿದೆ. ಸೊ ಇದು ಆ ಶೇಪ್ ಇಲ್ಲ, ಇದು ಆ ಶೇಪ್ ಇಲ್ಲ, ಆ್ಯಂಡ್ ಹಿಯರ್ ಆಲ್ಸೋ ಶೇಪ್ ಇಸ್ ನಾಟ್ ಪರ್ಫೆಕ್ಟ್. ಸೊ ಲೆಟ್ ಅಸ್ ಫಿನಿಶ್ ದಿಸ್ ಕ್ಲಾಸ್ ಆ್ಯಂಡ್ ಲೆಟ್ ಅಸ್ ಸ್ಟಾರ್ಟ್ ದ ನ್ಯೂ ಚಾಪ್ಟರ್. Chapter 3, Pattern Completion. So what are the directions here they have given? Yes. In a question numbers 1 to 82, there is a question figure on the left side. As usual, ನಿಮಗೆ ಲೆಫ್ಟ್ ಸೈಡಲ್ಲಿ ಕ್ವಶನ್ ಫಿಗರ್ ಇರುತ್ತೆ, a part of which is missing. ಸೊ ಅದರಲ್ಲಿ ಒಂದು ಪಾರ್ಟು ಮಿಸ್ ಆಗಿರುತ್ತೆ. ಅಬ್ಸರ್ವ್ ದ ಆನ್ಸರ್ ಫಿಗರ್ಸ್ ಲೈಕ್ A, B, C and D on the right side. ಸೊ ರೈಟ್ ಸೈಡಲ್ಲಿ ನಿಮಗೆ 4 ಆಪ್ಷನ್ನ ಕೊಟ್ಟಿರ್ತಾರೆ. ಆ್ಯಂಡ್ ಫೈಂಡ್ ಔಟ್ ದ ಆನ್ಸರ್ ಫಿಗರ್ ವಿಚ್ without changing the direction fits in the missing part of the question figure in order to complete the pattern in the question figure. ಅಂದರೆ ನಿಮಗೆ ಅಲ್ಲಿ ಒಂದು ಕ್ವಶನ್ ಫಿಗರಿಗೆ ಒಂದು ಎಕ್ಸಾಂಪಲ್, ಫಸ್ಟ್ ಒನ್ ಎಕ್ಸಾಂಪಲ್ ನೋಡಬೇಕಂದ್ರೆ ಯು ಕ್ಯಾನ್ ಸಿ ಹಿಯರ್. ಎಸ್, ನಾವು ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಒಂದು ಪಾರ್ಟ್ ಮಿಸ್ ಆಗಿದೆ, ಹೌದಾ? ದಿಸ್ ಪಾರ್ಟ್ ಈಸ್ ಮಿಸ್ಸಿಂಗ್. ಆ ಪಾರ್ಟ್ನ ಇಲ್ಲಿ ಕೊಟ್ಟಿದ್ದಾರೆ ಅವರು. ಸೊ ಇದರಲ್ಲಿ ಡೈರೆಕ್ಷನ್ ಕೂಡ ಚೇಂಜ್ ಆಗಬಾರ್ದು ನಾವಲ್ಲಿ ಬರೆದ್ರೆ. ಮೀನ್ಸ್ ಅದನ್ನು ತೊಗೊಂಡೋಗಿ ಅಲ್ಲಿ ಒಳಗಡೆ ಹಾಕಿದ್ರೆ, ಲೈಕ್ ಪಝಲ್ಸ್ ಅಂತ ಹೇಳ್ತಾರಲ್ಲ, ಯಾವುದನ್ನೇ ತೊಗೊಂಡೋಗಿ ಅಲ್ಲಿ ಇಟ್ಟರು ನಾವು ಅದನ್ನು ಕರೆಕ್ಟಾಗಿ ಮ್ಯಾಚ್ ಆಗೋ ರೀತಿಲಿ ಇಡಬೇಕು. ಸುಮ್ಮನೆ ಯಾವುದನ್ನೇ ಎಲ್ಲೋ ತೊಗೊಂಡೋಗಿ ಇಡೋಕ್ಕಾಗಲ್ಲ. ಆ ಥರ ಇಲ್ಲಿ ನೀವು ಇದನ್ನು ಡ್ರಾ ಮಾಡಿದ್ರೆ ಅದರ್ ಬಾಕ್ಸಸ್ ಅವ್ರ ಆಪೋಸಿಟ್ ಬಾಕ್ಸ್ ಏನಿದೆ ದ ಸೇಮ್ ಪಿಕ್ಚರ್ ಬರಬೇಕಾಗತ್ತೆ. ಸೊ ಆ ಥರ ಬರಬೇಕು ಅಂದಾಗ ನಾವು ಏನು ಮಾಡಬಹುದು ಅಲ್ವಾ? ಕಂಪ್ಲೀಟ್ ಆಗಬೇಕು ಫಿಗರ್ ಅಂದಾಗ ನೀವು ಇಲ್ಲಿ ಒಂದು ಕೆಲಸ ಮಾಡಿ, ಯಾವಾಗಲೂ ಅಷ್ಟೇ ಪ್ರಾಕ್ಟೀಸ್ ಮಾಡುವಾಗ, ನಾಟ್ ಆನ್ ಇನ್ ದ ಎಕ್ಸಾಮಲ್ಲಿ ನೀವು ಕ್ವಶನ್ ಪೇಪರ್ ಮೇಲೆ ಏನನ್ನೂ ಬರೆಯೋ ಹಾಗಿಲ್ಲ. ಓಕೆ, ಸೊ ಇಲ್ಲಿ ನೀವು ಮನೆಯಲ್ಲಿ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಬೇಕಾದ್ರೆ
ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ ನಿಮಗೆ ಮಾಡ್ತಾ ಮಾಡ್ತಾ ಒಂದು ಐಡಿಯಾ ಸಿಗುತ್ತೆ ಯಾವುದು ಯಾವ ಥರ ಡೈರೆಕ್ಷನಲ್ಲಿ ಹೇಗೆ ಬರುತ್ತೆ ಅಂತ ಹೇಳಿ. ಸೊ ಕೆಲವರು ಆಲ್ರೆಡಿ ಆನ್ಸರ್ನ ಕಂಡುಹಿಡ್ದಿರ್ತೀರಾ. ಓಕೆ, ಸೊ ಇಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸ್ನ ನಿಮಗೆ ತುಂಬ ಕೊಟ್ಟಿಲ್ಲ ಫಸ್ಟ್ ಕ್ವಶನಲ್ಲಿ, ಹಾಗಾಗಿ ಬೇಗ ಆನ್ಸರ್ ಸಿಕ್ಬಿಡುತ್ತೆ. ಯಾವಾಗ ನಿಮಗೆ ಕಷ್ಟ ಆಗುತ್ತೆ ಆವಾಗ ಏನು ಮಾಡಬೇಕು ಅಂತ ಅಂದರೆ, ಈಗ ನೋಡಿ, ಯು ಹ್ಯಾವ್ ಟು ಡ್ರಾ ದ ಫಿಗರ್. ಪರ್ಫೆಕ್ಟಾಗಿ ಡ್ರಾ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ಸಿ, ಫಿಗರ್ನ ಡ್ರಾ ಮಾಡಿದ್ರೆ ನಿಮಗೊಂದು ಐಡಿಯಾ ಸಿಗುತ್ತೆ ಯಾವುದನ್ನ ನಾವು ಸೆಲೆಕ್ಟ್ ಮಾಡ್ಕೋಬಹುದು ಅಂತ ಹೇಳಿಬಿಟ್ಟು ಅಲ್ವಾ. ಸೊ ನಿಮ್ಮ ಪೆನ್ಸಿಲ್ ಇಟ್ಕೊಂಡು ನೀಟಾಗಿ ಪೇಪರ್ ಮೇಲೆ ಡ್ರಾ ಮಾಡಿದ್ರೆ ನೀಟಾಗಿ ಡ್ರಾ ಮಾಡ್ಬೋದು ಚೆನ್ನಾಗಿ. ಸೊ ಆ ಥರ ಡ್ರಾ ಮಾಡಿದಾಗ ನಿಮಗೆ ಆನ್ಸರ್ ಯಾವ್ದು ಸಿಕ್ತು? ಎಸ್, ವಿಚ್ ಇಸ್ ದ ಆನ್ಸರ್? ಸಿ. ಆ್ಯಂಡ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ತುಂಬ ಡಿಫ್ರೆನ್ಸ್ ಏನಿಲ್ಲ, ಮೀನ್ಸ್ ಕಾಂಪಿಟೇಷನ್ ಇಲ್ಲ ಆನ್ಸರ್ಸ್ಗಳ ಮಧ್ಯೆ. ಯಾವುದಪ್ಪ ತುಂಬ ಕಷ್ಟ ಆಗುತ್ತೆ, ಏನು ಡಿಫ್ರೆನ್ಸು, ತುಂಬ ಅಬ್ಸರ್ವ್ ಮಾಡಬೇಕು ಅನ್ನೋದೇನಿಲ್ಲ, ಹಾಗಾಗಿ ಹೇಳ್ತಾ ಇರೋದು. ಸೊ ಇಲ್ಲಿ ನೋಡಿದ್ರೆ ನಿಮಗೆ ಸರ್ಕಲ್ಗಳದ್ದು ಪಾರ್ಟ್ ಕರೆಕ್ಟಾಗಿದೆ, ಬಟ್ ದಿಸ್ ಪಾರ್ಟ್ ಆ್ಯರೋ ಥರ ಇರೋ ಪಾರ್ಟು ನಿಮಗೆ ಸರಿ ಇಲ್ಲ. ಇಲ್ಲಿ ಸರ್ಕಲ್ ಅಲೈನ್ಮೆಂಟೇ ಸರಿ ಇಲ್ಲ, ಸೆಕೆಂಡ್ ಬಿಗ್ಗರ್ ಸರ್ಕಲ್ ಅಲೈನ್ಮೆಂಟು. ಸೊ ಇಲ್ಲಿ ತೊಗೊಂಡ್ರೆ ಡಿಯಲ್ಲಿ ಡೈರೆಕ್ಷನೇ ಚೇಂಜ್ ಆಗಿದೆ ನೋಡಿ. ಇವೆರಡು ಕೂಡ ಆನ್ಸರ್ ಮಾಡ್ಬೋದು ನೀವು, ಸಿ ಮತ್ತು ಡಿ ಎರಡರಲ್ಲೂ ಕನ್ಫ್ಯೂಷನ್ ಆಗುತ್ತೆ. ಬಟ್ ಯು ಹ್ಯಾವ್ ಟು ಗೆಟ್ ಇಟ್ ನೋ, ಯಾವುದನ್ನು ಕರೆಕ್ಟಾಗಿ ನೀವು ಚೂಸ್ ಮಾಡಬೇಕಂತ ಗೊತ್ತಾಗಬೇಕಲ್ವ ನಿಮಗೆ, ಹೌದಲ್ಲ. ಸೊ ಡೈರೆಕ್ಷನ್ನ ತುಂಬ ಇಂಪಾರ್ಟೆಂಟ್ ಇಲ್ಲಿ. ಸೊ ಇದನ್ನು ಇಲ್ಲಿ ಹಾಕಿದ್ರೆ ನಮಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಸಿ, ಐ ವಿಲ್ ಎಕ್ಸ್ಪ್ಲೇನ್ ಯು ನಾವು ಹೇಗೆ ಸ್ಟಾರ್ಟ್ ಆಗುತ್ತೆ ಅದು ಅಂತ ಹೇಳಿ. ನೀವು ಅಕಸ್ಮಾತ್ ಡಿನ ಹಾಕಿದ್ರಿ ಅಂದ್ಕೊಳ್ಳಿ, ಆವಾಗ ಅದನ್ನು ನೀವು ತೊಗೊಂಬಂದು ಇಲ್ಲಿ ಹಾಕಿದಾಗ ಕರೆಕ್ಟಾಗಿ ಇದು ಹಿಂಗೆ ಬರುತ್ತೆ. ಸೊ ಇಟ್ ವಿಲ್ ಬಿಕಮ್ ಉಲ್ಟಾ. ಸೊ ಇಟ್ ಇಸ್ ನಾಟ್ ಕಂಪ್ಲೀಟ್ ಒನ್, ಉಲ್ಟಾ ಆಗುತ್ತೆ, ಇಟ್ಸ್ ರೌಂಡ್ ಸರ್ಕಲ್ ಥರ ಬರೋದಿಲ್ಲ. ಸೊ ಹಾಗಾಗಿ ಡಿನ ಚೂಸ್ ಮಾಡಬೇಡಿ. ಸಿ ಈಸ್ ದ ಆನ್ಸರ್. ಓಕೆ, ಸೊ ಸಿ ಈಸ್ ದ ಆನ್ಸರ್. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್. Now let us see the second question. ಸೊ ಸೆಕೆಂಡ್ ಕ್ವಶನ್ ನೀವು ಅಬ್ಸರ್ವ್ ಮಾಡಿದಾಗ, ಸೊ ಇಲ್ಲಿ ಡೈರೆಕ್ಷನ್ಸ್ನ ಫಸ್ಟ್ ಅಬ್ಸರ್ವ್ ಮಾಡಿದಾಗ ಡೈರೆಕ್ಷನ್ಸ್ ಎಲ್ಲ ಸೇಮ್ ಇದೆ. ಸೊ ಡೈರೆಕ್ಷನ್ಸ್ ಏನು ಇಲ್ಲಿ ಪ್ರಾಬ್ಲಮ್ ಬರೋದಿಲ್ಲ ನಮಗೆ. ಸೊ ಈ ನೆಕ್ಸ್ಟು ಲೈನ್ಸ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ಇಲ್ಲಿ ಲೈನ್ ಇಲ್ಲದೆ ಇರೋ ಕಾರಣ ಸೊ ದಿಸ್ ಒನ್ ಈಸ್ ನಾಟ್. ಸೊ ಇಲ್ಲಿ ಕೂಡ ನಿಮಗೆ ಲೈನ್ಸ್ದು ಡೈರೆಕ್ಷನ್ ಸರಿ ಇಲ್ಲ. ಸೊ ಹಾಗಾಗಿ ದಿಸ್ ಆಲ್ಸೋ ನಾವು ತೆಗಿಬೇಕಾಗತ್ತೆ. ಆ್ಯಂಡ್ ದೆನ್ ಎ ಮತ್ತು ಸಿ ಅಬ್ಸರ್ವ್ ಮಾಡಿದಾಗ ಓನ್ಲಿ ಯು ಹ್ಯಾವ್ ಟು ಅಬ್ಸರ್ವ್ ದ ಶೇಡೆಡ್ ಪಾರ್ಟ್. ಸೊ ಯಾವ ಸೈಡ್ ಶೇಡ್ ಇರೋದನ್ನ ತೊಗೋಬೇಕು, ಅದೇ ಅಲ್ವಾ ಮುಖ್ಯ. ಯಾವ ಸೈಡು ಶೇಡ್ ಇರೋದನ್ನ ತೊಗೋಬೇಕಾಗತ್ತೆ. ಸೊ ಪಿಕ್ಚರ್ ಏನೋ ಕರೆಕ್ಟಾಗಿದೆ, ಶೇಡೆಡ್ ಪಾರ್ಟ್ ಅಷ್ಟೇ ಹೀಗಿರೋದು. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನೋಡಿ, ಈ ಆಪೋಸಿಟ್ ಸೈಡು ಆ್ಯಂಡ್ ಇದನ್ನು ತೊಗೊಂಡ್ರೆ, ಇದು ಒಂದು ಬಾಕ್ಸ್ ಅಂತ ತೊಗೊಂಡು ಇದೊಂದು ಬಾಕ್ಸ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಆ ಸ್ಕ್ವೇರ್ ಏನಾಗಿದೆ ಡಯಾಗ್ನಲಿ ಡಿವೈಡ್ ಆಗಿದೆ, ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಆಗಿದ್ದು ಆಪೋಸಿಟ್ ಪಾರ್ಟ್ಸ್ಗಳು ಶೇಡೆಡ್ ಅನ್ಶೇಡೆಡ್ ಆಗಿ ಟರ್ನ್ ಆಗಿದ್ದಾವೆ. ಸೊ ಈಗ ಇಲ್ಲಿ ಶೇಡ್ ಆಗಿದೆ, ಸೊ ಆಪೋಸಿಟ್ ಪಾರ್ಟ್ ಏನಾಗುತ್ತೆ? ಅನ್ಶೇಡ್ ಆಗುತ್ತೆ. ಆ್ಯಂಡ್ ಇಲ್ಲಿ ಅನ್ಶೇಡ್ ಇದೆ, ಸೊ ಆಪೋಸಿಟ್ ಪಾರ್ಟ್ ಏನಾಗುತ್ತೆ? ಅಬ್ಸಲ್ಯೂಟ್ಲಿ ಶೇಡ್ ಆಗುತ್ತೆ. ಸೊ ಇವಾಗ ನೋಡಿ ಯಾವುದಿದೆ ಆನ್ಸರ್ ಅಂತ ಹೇಳಿಬಿಟ್ಟು ನಿಮಗೆ ಪಕ್ಕ ಆನ್ಸರ್ ಸಿಗುತ್ತೆ. ವಾಟ್ ಈಸ್ ದ ಆನ್ಸರ್? ಎಸ್, ಆನ್ಸರ್ ಈಸ್ ಸಿ. ನಮಗೆ ಅಪ್ಪರ್ ಪಾರ್ಟ್ ಅನ್ಶೇಡೆಡ್ ಬರಬೇಕು. ಸೊ ಹಾಗಾಗಿ ಆನ್ಸರ್ ಇಸ್ ಸಿ. ನೆಕ್ಸ್ಟ್ ಹಿಯರ್ ಆಲ್ಸೋ ನಾನು ಹೇಳೋದ್ನೆಲ್ಲ ಡ್ರಾ ಮಾಡಿ. ಸೊ ಇಲ್ಲಿ ನಾವು ಡ್ರಾ ಮಾಡಿದಾಗ ಮೇ ಬಿ ಅಷ್ಟು ಚೆನ್ನಾಗಿ ಬರೋದಿಲ್ಲ, ನೀವು ಮಾಡಿದಾಗ ಪರ್ಫೆಕ್ಟಾಗಿ ಬರುತ್ತೆ, ಅಲ್ಲಿ ನೀಟಾಗಿ ಡ್ರಾ ಮಾಡ್ಬೋದು. ಸೊ 3ಗೆ ಈಗ ಯಾವ್ದು ಆನ್ಸರ್ ಅನಿಸುತ್ತೆ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರಬಹುದು. ಎಸ್, ಆನ್ಸರ್ ಈಸ್ ಸೇಲ್ ಆಫ್ ಯು, ಆನ್ಸರ್ ಈಸ್ ಬಿ. ಸೊ ನಿಮಗೆ ಸಿಕ್ತು ಅಂದ್ಕೊಳ್ತೀನಲ್ವ, ಅಲ್ಲಿ ನೀವು ಡ್ರಾ ಮಾಡಿದಾಗ ನೋಡಿದ್ರಿ ಹೇಗೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಬಿ. ಇಲ್ಲೇನಾಗಿದೆ, ಇದು ಎಕ್ಸ್ಟ್ರಾ ಒಂದು ಪಾರ್ಟ್ ಬಂದಿದೆ, ಈ ಒಂದು ಇಲ್ಲಿ ಎಕ್ಸ್ಟ್ರಾ ಪಾರ್ಟ್ ಇದೆ, ಬಟ್ ಇಲ್ಲಿ ಶೇಪೇ ಸರಿ ಇಲ್ಲ. ಸೊ ಹಾಗಾಗಿ ಇದಾಗೋದಕ್ಕೆ ಚಾನ್ಸ್ ಇಲ್ಲ. ಸೊ ಬರೀ ಆನ್ಸರ್ನ ಕಂಡುಹಿಡಿಯೋದಷ್ಟೇ ಅಲ್ಲದೆ ಯಾಕೆ ನಾವು ಆ ಮೂರನ್ನು ಸೆಲೆಕ್ಟ್ ಮಾಡ್ತಾ ಇಲ್ಲ ಅನ್ನೋದು ಕೂಡ ರೀಸನ್ ಕೊಡೋದು ತುಂಬ ಮುಖ್ಯ ಆಗಿರುತ್ತೆ. ಓಕೆ, ಸೊ ನೀವು ರೀಸನ್ ಕೊಡಬೇಕಾದ್ರೆ ಮೇ ಬಿ ನಿಮ್ಮ ಆನ್ಸರ್ ತಪ್ಪಾಗಿದ್ದರೆ ಸರಿಯಾಗಿರೋ ಆನ್ಸರ್ ಸಿಗ್ಬೋದು. ರೀಸನ್ ಕೊಡೋದನ್ನು ಮರಿಬೇಡಿ, ಡೋಂಟ್ ಫರ್ಗೆಟ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 4. ಸೊ ಯು ಕ್ಯಾನ್ ಸಿ ಹಿಯರ್, ಇಲ್ಲಿ ನೋಡಿ ಈ ಪಾರ್ಟ್ ಇರೋ ಥರ ಈ ಪಾರ್ಟ್ ಇಲ್ಲ, ಹೌದಾ? ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ ಪಾರ್ಟ್ ಇರೋ ಥರ ಈ ಪಾರ್ಟ್ ಇಲ್ಲ. ಅದೇ ಥರ ಆಪೋಸಿಟ್ ಪಾರ್ಟ್ಸ್ ಇಲ್ಲಿ ಈಕ್ವಲ್ ಅನ್ನೋ ರೀತಿಲಿದೆ.
ಸೊ ಹಾಗಾಗಿ ಇದು ಕೂಡ ಪಾರ್ಟು ಈ ಪಾರ್ಟಿಗೆ ಈಕ್ವಲ್ ಆಗಬೇಕು. ಅಂದರೆ ಈಗ ನಾವು ಹುಡ್ಕೋದು ಈ ರೀತಿ ಇರಬೇಕು, ಈ ರೀತಿ ಅಲ್ಲ. ಇದನ್ನು ಮಿಸ್ ಆಗೋ ಕೂಡ ಚೂಸ್ ಮಾಡೋಕ್ಕೆ ಹೋಗ್ಬೇಡಿ ಈ ರೀತಿ. ಸೊ ಇಲ್ಲಿ ಆಪ್ಷನ್ ಕೂಡ ಕೊಟ್ಟಿಲ್ಲ ನಿಮಗೆ, ಆ ಥರ ನಿಮಗೆ ಕೊಟ್ಟಿರೋದೇ ಈ ಥರ ಆಪ್ಷನ್, ಮೀನ್ಸ್ ಈ ಆಪ್ಷನ್ಗೆ ರಿಲೇಟೆಡ್ ಆಗಿರೋ ಆನ್ಸರ್ಗೇ ನಿಮಗೆ ಇಲ್ಲಿ ಕೊಟ್ಟಿರೋದು. ಸೊ ಆ ಥರ ನೋಡೋಕೆ ಹೋದಾಗ ಇಲ್ಲಿ ನಮಗೇನಿದೆ, ಟ್ರಯಾಂಗಲ್ ಇದೆ. ಸೊ ಟ್ರಯಾಂಗಲ್ ಇರೋದ್ರಿಂದ ಇದು ಔಟ್ ಆಫ್ ದ ಗೇಮ್ ಆಗುತ್ತೆ, ಹೌದಲ್ಲ. ಸೊ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ, ತೊಗೊಳಲ್ಲ ನಾವು ಅದನ್ನು. ಸೊ ನೆಕ್ಸ್ಟ್ ಒನ್ ಬಂದು ಬಿ ಇದೆ ಆಪ್ಷನ್. ಸೊ ಬಿನ ಪೆಂಡಿಂಗಲ್ಲಿ ಇಟ್ಕೊಳ್ಳಿ. ಆನ್ಸರ್ ಆ್ಯಕ್ಚುಲಿ ಬಿನೇ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಸಿನ ಯಾಕೆ ತೊಗೊಳಕ್ಕಾಗಲ್ಲ, ಬಿಕಾಸ್ ಇಟ್ ಈಸ್ ಸ್ಮಾಲರ್ ಇನ್ ಸೈಜ್, ಹೌದಾ. ಈ ಒಂದು ಶೇಪ್ ಇದು ಇಲ್ಲ ಆ್ಯಕ್ಚುಲಿ, ಬರೀ ಇದನ್ನು ಮಾತ್ರ ಬರಬೇಕಾಗತ್ತೆ. ಸೊ ಹಾಗಾಗಿ ಅದಿಲ್ಲ. ಆ್ಯಂಡ್ ಇಲ್ಲಿ ಟ್ರಯಾಂಗಲ್ ನೀವು ನೋಡ್ಬೋದು. ಸೊ ನಾನು ಯಾಕೆ ಟ್ರಯಾಂಗಲ್ ನೋಡಿ ಇದನ್ನೇ ಬಿ ಯಾಕೆ ಸೆಲೆಕ್ಟ್ ಮಾಡಿಕೊಂಡು ಅಂತ ಅಂದರೆ, ಸೊ ಈಗ ಈ ಥರ ಇರೋದು ಇಲ್ಲಿ ನಾವು ಅಕಸ್ಮಾತ್ ಡ್ರಾ ಮಾಡಿದ್ರೆ ಯಾವ ಥರ ಆಗುತ್ತೆ, ಯಾವ ಥರ ಫಿಗರ್ ಬರುತ್ತೆ ಅಂತ ಅಂದರೆ, ಸೊ ಈ ಥರ ಬರುತ್ತೆ, ಇಲ್ಲಿ ಒಂದು ಸರ್ಕಲ್ ಬರುತ್ತೆ, ಸೊ ಈ ಥರ ಬರುತ್ತೆ. ಸೊ ಹಾಗೆ ಬಂದಾಗ ನಮಗೆ ಸೆಲೆಕ್ಟ್ ಆಗೋದೇ ದಿಸ್ ಟ್ರಯಾಂಗಲ್. ಈ ಟ್ರಯಾಂಗಲ್ ಆಗೋದಿಲ್ಲ. ಓಕೆ, ಸೊ ಹಾಗಾಗಿ ಬಿ ಇಸ್ ದ ಆನ್ಸರ್. ಬಿ ಇಸ್ ದ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ 5. ಸೊ ವಾಟ್ ಇಸ್ ದ ಆನ್ಸರ್? ಇಲ್ಲೂ ಕೂಡ ಡ್ರಾ ಮಾಡಿಬಿಡಿ, ನಿಮಗೆ ಟೆನ್ಷನ್ ತೊಗೋಬೇಡಿ, ಆರಾಮ್ಸೆ ಡ್ರಾ ಮಾಡೋದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ಎಕ್ಸಾಮ್ ಟೈಮಲ್ಲಿ. ಈಗ ಪ್ರಾಕ್ಟೀಸ್ ಟೈಮಲ್ಲಿ ಡ್ರಾ ಮಾಡೋದನ್ನ ಕಲೀರಿ. ಡ್ರಾ ಮಾಡ್ದಲೇ ಅಂತೂ ಇರಬೇಡಿ, ಓಕೆನಾ. ಡ್ರಾ ಮಾಡಿ. ಓಕೆ, ಸೊ ಸ್ಟ್ರೈಟ್ ಲೈನ್ ಇದೆ, ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ ನಾವು ಡ್ರಾ ಮಾಡಬೇಕಾದ್ರೆ. ಓಕೆ, ಸೊ ಈ ಥರ ಆನ್ಸರ್ನ ನೀವು ತೊಗೊಳ್ಳೋದಾದರೆ ವಾಟ್ ಈಸ್ ದ ಆನ್ಸರ್ ಫಾರ್ 5th ಒನ್? ಎಸ್, ನೋಡಿದ ತಕ್ಷಣ ಗೊತ್ತಾಗುತ್ತೆ. ಇಲ್ಲಿ ಡಿಫರ್ ಆಗಿದೆ, ಇಲ್ಲಿ ಸೇಮ್ ಇದೆ ಬಟ್ ಡೈರೆಕ್ಷನ್ ಚೇಂಜ್ ಇದೆ. ಬಟ್ ಇಲ್ಲಿ ಒಂದು ನೋಡ್ಬೋದು ನೀವು, ಆ್ಯರೋ ಮಾರ್ಕ್ ಬಂದುಬಿಟ್ಟಿದೆ. ಸೊ ಆ್ಯರೋ ಮಾರ್ಕ್ ನಮಗೆ ಅಲ್ಲಿಲ್ಲ ಕ್ವಶನಲ್ಲಿ. ಸೊ ಹಾಗಾಗಿ ಆನ್ಸರ್ ಎ. ಸೊ ಆನ್ಸರ್ ಸಿ ಯಾಕಾಗಲ್ಲ? ಡೈರೆಕ್ಷನ್ ಚೇಂಜ್ ಈ ಡೈರೆಕ್ಷನಲ್ಲಿದೆ ಅದು, ಹೌದಾ. ಸೊ ಇಲ್ಲಿ ನಮಗೆ ಆಪೋಸಿಟ್ ಬರಬೇಕು, ಈ ಸೈಡ್ ಬರಬೇಕು. ಸೊ ಹಾಗಾಗಿ ಎ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 6. ಸೊ ಇಲ್ಲಿ ಕೂಡ ತುಂಬ ಕನ್ಫ್ಯೂಷನ್ ಅಂಥದ್ದು ಏನೂ ಇಲ್ಲ, ಈಸಿ ಇದೆ. ಎ ಆಗೋಕ್ಕೆ ಸಾಧ್ಯ ಇಲ್ಲ, ಸಿ ಕೂಡ ಚಾನ್ಸ್ ಇಲ್ಲ, ಆ್ಯಂಡ್ ಬಿ ಕೂಡ ಚಾನ್ಸ್ ಇಲ್ಲ, ಬಿಕಾಸ್ ಒಂದು ಬಿಗ್ ಲೈನ್ ಅರೈವ್ ಆಗಿದೆ ಇಲ್ಲಿ. ಆ್ಯಂಡ್ 2 ಸ್ಕ್ವೇರ್ ಬಾಕ್ಸಸ್ ಇದೆ ಆ್ಯಕ್ಚುಲಿ, ಅಲ್ಲಿ 2 ಸ್ಕ್ವೇರ್ ಬಾಕ್ಸಸ್ ಇಲ್ಲಿಲ್ಲ. ಸೊ ಹಾಗಾಗಿ ಇದು ಅಲ್ಲ. ಸೊ ಆನ್ಸರ್ ಇಸ್ 6th ಒನ್ ಇಸ್ ವಾಟ್? ಎಸ್, 6th ಒನ್ ಇಸ್ ಡಿ. ಸೊ ಯಾಕೆ ಡಿ ನಾವಿಲ್ಲಿ ಡ್ರಾ ಮಾಡಿ ನಿಮಗೆ ಗೊತ್ತಾಗುತ್ತೆ. ಡ್ರಾ ಮಾಡೋದನ್ನು ಮರಿಬೇಡಿ, ಪದೇ ಪದೇ ಹೇಳ್ತಾ ಇದ್ದೀನಿ ನಾನು. ಸೊ ಗಾಟ್ ಇಟ್? ಸಿಕ್ತಾ? ಅಷ್ಟೊಂದು ಸ್ಟ್ರೈಟ್ ಲೈನ್ ನಾನು ಸ್ಕೇಲ್ ಯೂಸ್ ಮಾಡ್ತಾ ಇಲ್ಲ, ಸೊ ಹಾಗಾಗಿ ಅಷ್ಟೊಂದು ಸ್ಟ್ರೈಟ್ ಲೈನ್ಸ್ ಬರೋದಿಲ್ಲ. ಬಟ್ ನಿಮಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೊಳ್ತೀನಿ, ಹೌದಾ. ನಾವು ಡ್ರಾ ಮಾಡಿದ್ರೆ ಡಿನೇ ನಮಗೆ ಆನ್ಸರ್ ಆಗಿ ಸಿಗುವಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 7. ಸೊ 7ನ ಡ್ರಾ ಮಾಡಿದ್ರೆ ಹೇಗೆ ಅಲ್ಲ, ಫಸ್ಟ್ ಡ್ರಾ ದ ಸರ್ಕಲ್ ಆ್ಯಂಡ್ ದೆನ್ ಟ್ರಯಾಂಗಲ್. ಸೊ ಈಗ ಡಿಫ್ರೆನ್ಸ್ ನೋಡ್ಕೋಬೇಕು, ಇಷ್ಟೇ ಅಗಲ ಅಲ್ವಾ. ಸೊ ಇಲ್ಲಿ ಇಷ್ಟ ಅಗಲ ಇದೆ, ಇಲ್ಲಿ ಇಷ್ಟ ಅಗಲ, ಈ ಥರ ನೋಡಿ ಅಬ್ಸರ್ವ್ ಮಾಡಿದಾಗ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ ಬೇಗ. ಸೊ ಆ ಡಿಸ್ಟೆನ್ಸ್ಗಳು, ಅಲ್ಲಿ ಎಷ್ಟು ಜಾಗ ಸ್ಪೇಸ್ ಉಳ್ಕೊಂಡಿದೆ, ಆ ಸ್ಪೇಸಸ್ನೆಲ್ಲ ನೀವು ಅಬ್ಸರ್ವ್ ಮಾಡಬೇಕು, ಆವಾಗ ನಿಮಗೆ ಆನ್ಸರ್ ಬೇಗ ಸಿಗುತ್ತೆ. ಸೊ ಇದು ಅದೇ ಥರ ಇದೆ, ನೀವು ಸ್ಪೇಸ್ ಅಬ್ಸರ್ವ್ ಮಾಡ್ಬೋದು. ಇಲ್ಲ ಏನಾಗುತ್ತೆ, ಟ್ರಯಾಂಗಲ್ ಬಿಗ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಾವು ಇದನ್ನು ತೊಗೊಳಕ್ಕಾಗಲ್ಲ. ಇಲ್ಲಿ ಸರ್ಕಲೇ ಕಾಣಿಸ್ತಾ ಇಲ್ಲ, ಆ್ಯಂಡ್ ಇಲ್ಲಿ ಉಲ್ಟಾ ಡೈರೆಕ್ಷನಲ್ಲಿದೆ. ಸೊ ಆ್ಯಂಡ್ ಟ್ರಯಾಂಗಲ್ ಕೂಡ ತುಂಬ ಬಿಗ್ ಇದೆ. ಸೊ ಹಾಗಾಗಿ ಟ್ರಯಾಂಗಲ್ ಪಾರ್ಟ್ ಕೂಡ, ಹಾಗಾಗಿ ನಾವು ಅಬ್ಸರ್ವ್ ಮಾಡಬೇಕು ಆ ಸ್ಪೇಸ್ಗಳನ್ನೆಲ್ಲ ತುಂಬ ಚೆನ್ನಾಗಿ, ಎಷ್ಟೆಷ್ಟು ಸ್ಪೇಸ್ ಉಳ್ಕೊಳ್ಳುತ್ತೆ ನಾವು ಡ್ರಾ ಮಾಡಿದಾಗ ಅಂತ. ಆ ಸ್ಪೇಸ್ಗಳನ್ನೂ ಕೂಡ ಕನ್ಸಿಡರ್ ಮಾಡಿಕೊಂಡು ಆನ್ಸರ್ ಮಾಡಬೇಕಾಗತ್ತೆ. ಸೊ 7th ಒನ್ ಎ ಇಸ್ ದ ಆನ್ಸರ್. ಸೊ ಅಗೇನ್ ನೆಕ್ಸ್ಟ್ ಕ್ವಶನ್ ನಂಬರ್ 8. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಫಸ್ಟ್ ಡ್ರಾ ಮಾಡಿ. ಓಕೆ, ಸೊ ಗಾಟ್ ದ ಆನ್ಸರ್. ಸಿಕ್ಕಿದೆ ಅಂದ್ಕೊಳ್ತೀನಿ. ಸೊ ಡೈರೆಕ್ಷನ್ಸ್ ಕೂಡ ನೀವು ಅಬ್ಸರ್ವ್ ಮಾಡಬೇಕು, ಆಪೋಸಿಟ್ ಡೈರೆಕ್ಷನ್ಸ್ಗಳು. ಸೊ ಈ ಥರ ಬಂದಾಗ ಆ್ಯಂಡ್ ಅದಕ್ಕೆ ಹಿಂಗೇ ಬರುತ್ತೆ. ಸೊ ಇಲ್ಲಿ ಇದೆಲ್ಲ ನಿಮಗೆ ಮಿರರ್ ಇಮೇಜಸಲ್ಲಿ ಚಾಪ್ಟರ್ ಬರುತ್ತೆ. ಸೊ ಅದನ್ನು ನೀಟಾಗಿ ಅಬ್ಸರ್ವ್ ಮಾಡಬೇಕು. ಸೊ ಇವಾಗ ಆನ್ಸರ್ ಏನು ಸಿಕ್ತಾ? ಆನ್ಸರು 8th ಒನ್ನಿಗೆ ಎಸ್, ಸಿ ಇಸ್ ದ ಆನ್ಸರ್. ಸೊ ಯಾಕೆ ಇವಿಲ್ಲ ಅನ್ನೋದು ನಿಮಗೆ ಗೊತ್ತಾಗುತ್ತೆ, ನಾನು ಎಕ್ಸ್ಪ್ಲೇಷನ್ಸ್ ಕೊಡೋದು ಬೇಡ ಇದಕ್ಕೆ. ಓಕೆ, ಸೊ ಇದು 3 ಲೈನ್ಸ್ ಇದೆ, ಇಲ್ಲಿ ನಿಮಗೆ ಈ ಪಾರ್ಟ್ ಡಿಫ್ರೆನ್ಸ್ ಇದೆ,
ಆ್ಯಂಡ್ ಹಿಯರ್ ಟ್ರಯಾಂಗಲ್ ಬಂದಿದೆ, ಟ್ರಯಾಂಗಲ್ ಇಲ್ಲ ನಮಗೆ. ಆ್ಯಂಡ್ ಇಲ್ಲಿ ಡೈರೆಕ್ಷನ್ ಚೇಂಜ್ ಇದೆ ಆ್ಯಂಡ್ ಟ್ರಯಾಂಗಲ್ ಕೂಡ ಬಂದುಬಿಟ್ಟಿದೆ. ಸೊ ಇದು ಕೂಡ ಇಲ್ಲ. ಆ್ಯಂಡ್ ಇಲ್ಲಿ ಸ್ಕ್ವೇರ್ ಇರಬೇಕಿತ್ತು, ಸ್ಕ್ವೇರ್ ಕೂಡ ಇಲ್ಲ. ಸೊ ಇಲ್ಲೂ ಸ್ಕ್ವೇರ್ ಇಲ್ಲ, ಇಲ್ಲೂ ಸ್ಕ್ವೇರ್ ಇಲ್ಲ. ತುಂಬ ರೀಸನ್ಸ್ ಇದೆ ಯಾಕೆ ಈ ಮೂರು ತೊಗೊಳಕ್ಕಾಗಲ್ಲ ಅನ್ನೋದಕ್ಕೆ. ಎ ಬಿ ಆ್ಯಂಡ್ ಡಿ ಮೂರಲ್ಲೂ ತುಂಬ ಡಿಫ್ರೆನ್ಸಸ್ಗಳನ್ನ ನಾವು ಕಾಣ್ಬೋದು. ಬಟ್ ಸಿ ಅಲ್ಲಿ ಪರ್ಫೆಕ್ಟ್ ಮ್ಯಾಚಿಂಗ್ ನಮಗೆ ಸಿಗುತ್ತೆ. ಓಕೆ, ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ. ಸಿ ಇಸ್ ದ ಆನ್ಸರ್. The next one, so here also start drawing. Okay, so here one and here one square shape ಬರಬೇಕು. ಸೊ ಈ ಥರ ಇರೋದು ಯಾವುದು? ಎಸ್, ಸಿಕ್ಬಿಡ್ತಲ್ಲ. ನಾನು ಇದನ್ನು ಡ್ರಾ ಮಾಡಿದ ತಕ್ಷಣ ನಿಮಗೆ ಬೇಗ ಸಿಕ್ಬಿಡುತ್ತೆ. ಡ್ರಾ ಮಾಡಲಿಲ್ಲ ಅಂದರೆ ಸಿಗೋದು ತುಂಬ ಕಷ್ಟ ಆಗುತ್ತೆ. ಅಬ್ಸರ್ವೇಷನ್ ತುಂಬ ಜಾಸ್ತಿ ಕೂರಬೇಕಾಗತ್ತೆ. ಸೊ ಫಸ್ಟ್ ಈ ಥರ ನೀವು ಒಂದಷ್ಟು ಅಟೆಂಡ್ ಮಾಡಿಬಿಟ್ರೆ ನಿಮ್ಗೊಂದು ಐಡಿಯಾ ಸಿಕ್ಬಿಡುತ್ತೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಸೊ ಈ ಲೈನ್ ಕೂಡ ನಾವು ಡ್ರಾ ಮಾಡಬೇಕು. ಸೊ ಒಂದು ಚೂರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಮಾಡ್ದಾದ್ಮೇಲೆ ಚೆಕ್ ಮಾಡ್ಕೊಳ್ಳಿ ಇದು ಕಂಪ್ಲೀಟ್ ಆಗಿದೆಯಾ ಅಂತ ಹೇಳಿ. ಸೊ ಅದೇ ಥರ ರೀಸನ್ ಕೊಡಿ. ಸೊ ಇದು ಡೈರೆಕ್ಷನ್ ಚೇಂಜ್ ಇದೆ, ಇದು ಡೈರೆಕ್ಷನ್ ಇದೆ ಬಟ್ ಸ್ಕ್ವೇರ್ ಕಂಪ್ಲೀಷನ್ ಇಲ್ಲ. ಆ್ಯಂಡ್ ಇಲ್ಲಿ ಕೂಡ ಸ್ಕ್ವೇರ್ ಕಂಪ್ಲೀಷನ್ ಜೊತೆಗೆ ಒಂದು ಎಕ್ಸ್ಟ್ರಾ ಡೈಗ್ನಲ್ ಬಂದಿದೆ. ಸೊ ಹಾಗಾಗಿ ಅದಾಗೋದಿಲ್ಲ. ಆ್ಯಂಡ್ ಇಲ್ಲಿ ಶೇಡೆಡ್ ಪಾರ್ಟ್ಸ್ ಕೂಡ ಅದು ಡೈರೆಕ್ಷನ್ಸ್ ಚೇಂಜ್ ಇದೆ ಅದೇ ಬಾಕ್ಸ್ ಒಳಗಡೆ. ಸೊ ಹಾಗಾಗಿ 9th one, ಡಿ ಇಸ್ ದ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 10. ವಾಟ್ ಇಸ್ ದ ಆನ್ಸರ್ ಫಾರ್ ಕ್ವಶನ್ ನಂಬರ್ 10? ಎಸ್, ಆನ್ಸರ್ ಇಸ್ ಬಿ. ವೈ ಬಿ? ಕಂಪ್ಲೀಟ್ ಮಾಡ್ಬೋದಲ್ವ ನಾವು. ಸೊ ನಿಮ್ಮ ನವೋದಯ ಬುಕ್ಗಳಲ್ಲಿ ಕ್ವಶನ್ಸ್ನ ನೀವು ಆ್ಯಕ್ಚುಲಿ ಎಲ್ಲರೂ ನವೋದಯ ಬುಕ್ ತೊಗೊಂಡು ಓದ್ತಾ ಇರ್ತೀರ. ಯಾರೇ ನವೋದಯ ಬುಕ್ ತೊಗೊಳ್ದಲ್ಲೇ ನವೋದಯ ಎಕ್ಸಾಮ್ ಕಟ್ಟೋದಿಲ್ಲ. ಸೊ ತೊಗೊಂಡಿಲ್ಲ ಅಂದರೆ ತೊಗೊಳ್ಳಿ, ಎಲ್ಸ್ ನಾನು ಇಲ್ಲೇ ಪ್ರತಿಯೊಂದು ಕ್ವಶನ್ಸ್ನೂ ಹಾಕ್ತೀನಿ. ಅದನ್ನು ನೀವು ಅಬ್ಸರ್ವ್ ಮಾಡಬಹುದು, ಅಬ್ಸರ್ವ್ ಮಾಡ್ಕೊಂಡು ಆನ್ಸರ್ಸ್ ಕೂಡ ಮಾಡಬಹುದು. ಓಕೆ, ಸೊ ಇಲ್ಲಿ ಕಂಪ್ಲೀಟ್ ಲೆಸನ್ಸ್ನ ಅಪ್ಲೋಡ್ ಮಾಡ್ತೀನಿ ನಾನು. ಬಟ್ ನಿಮಗೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಬೇಕಾಗುತ್ತೆ. ಸೊ ಹಾಗಾಗಿ ಒಂದು ನವೋದಯ ಬುಕ್ನ ಪರ್ಚೇಸ್ ಮಾಡೋದನ್ನು ಮರಿಬೇಡಿ. ಓಕೆ, ಸೊ ಇಲ್ಲಿ ಈ ಥರ ತೊಗೊಂಡಾಗ ನಮಗೇನಾಗುತ್ತೆ ಗೊತ್ತಾಯ್ತಾ? ಆನ್ಸರ್ ಸಿಗ್ತಾ ಇಲ್ಲಿ. ಓಕೆ, ಗಾಟ್ ದ ಆನ್ಸರ್ ಬಿ. ಆಲ್ರೆಡಿ ಟಿಕ್ ಹಾಕ್ಬಿಟ್ಟಿದ್ದೀನಿ ಅಲ್ವಾ ಬಿಗೆ. ಸೊ ಶೇಡೆಡ್ ಪಾರ್ಟಿಂದ ಹಿಡಿದು ಪ್ರತಿಯೊಂದು ಅಬ್ಸರ್ವ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಡೈರೆಕ್ಷನ್ ಚೇಂಜ್, ಯುವರ್ ಆಲ್ಸೋ ಡೈರೆಕ್ಷನ್ ಚೇಂಜ್. ಸಾರಿ, ಡೈರೆಕ್ಷನ್ ಇದು ಸರಿ ಇದೆ, ಡಿ ಡೈರೆಕ್ಷನ್ ಚೇಂಜ್ ಇದೆ. ಬಟ್ ಇಲ್ಲಿ ಏನಾಗಿದೆ ನೋಡಿ, ಸ್ಕ್ವೇರ್ ಶೇಡೆಡ್ ಪಾರ್ಟ್ ಬಂದಿದೆ. ಸೊ ಹಾಗಾಗಿ ಸಿ ಇಲ್ಲ. ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಎರಡರಲ್ಲಿ, ಇನ್ನು ಎರಡರಲ್ಲಿ ತುಂಬ ಜಾಸ್ತಿನೇ ಡಿಫ್ರೆನ್ಸ್ ಇರುತ್ತೆ. ತೆಗ್ದಾಕ್ಬೋದು ನೋಡೋ ತಕ್ಷಣ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ. 2 ಆಪ್ಷನ್ಸಲ್ಲಿ ಮಾತ್ರ ಕಾಂಪಿಟೇಷನ್ ಇರುತ್ತೆ. ಒಂದೊಂದು ಸತಿ ಅಂತೂ ಕಾಂಪಿಟೇಷನ್ ಇರೋದಿಲ್ಲ, ನೋಡಿದ ತಕ್ಷಣ ಆನ್ಸರ್ ಇದ್ದೇ ಪಕ್ಕ ಅನ್ನೋ ರೀತಿಲಿ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದೇನು ಅಂದರೆ ನವೋದಯ ಸ್ಟೂಡೆಂಟ್ಸ್ಗೆ ಹೇಳಬೇಕಂದ್ರೆ, ನವೋದಯ ಎಕ್ಸಾಮ್ ಬರೆದು ಬಂದಾಗ ಪ್ರತಿ ಮಕ್ಕಳು ಹೇಳೋದು ಒಂದೇ, ನಾನು ತುಂಬ ಚೆನ್ನಾಗಿ ಎಕ್ಸಾಮ್ ಮಾಡಿದ್ದೀನಿ, ಒಂದು ಡೌಟೇ ಬರಲಿಲ್ಲ, ಆ ಥರನೇ ಜಾಸ್ತಿ ಹೇಳ್ತಾರೆ ಪ್ರತಿ ವರ್ಷ ನಾವು ಅಬ್ಸರ್ವ್ ಮಾಡ್ದಂಗೆ. ಆ್ಯಂಡ್ ರಿಸಲ್ಟ್ ಬಂದಾಗ ಆ್ಯಂಡ್ ನಮಗೆ ಆನ್ಸರ್ ಶೀಟ್ಸ್ ಸಿಕ್ಕಿದಾಗ, ಕೀ ಆನ್ಸರ್ಸ್ ಎಲ್ಲ ನಾವು ಕೊಟ್ಟಾಗ ಮಕ್ಕಳಿಗೆ, ಆವಾಗ ನಾನು ಇದನ್ನು ಈ ಥರ ಅಂದ್ಕೊಂಡು ಹಾಕಿದೆ ಅಂತ ಹೇಳ್ತಾರೆ. ಆದರೆ ನಾನು ಸ್ಟಾರ್ಟಿಂಗಲ್ಲೇ ನಿಮಗೆ ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ಹೇಳಿದೆ ಯಾಕೆ ಆ ಥರ ಮಿಸ್ಟೇಕ್ಸ್ ಆಗುತ್ತೆ ಅಂತ ಹೇಳಿ. ಎಲ್ಲರ ವ್ಯೂಸು ಒಂದೇ ಥರ ಇರಲ್ಲ, ಎಲ್ಲರ ಆಲೋಚನೆ ಒಂದೇ ಥರ ಇರಲ್ಲ. ಆ್ಯಂಡ್ ನಾವು ಯೋಚನೆ ಮಾಡಿದ್ದೇ ಸರಿ ಅಂತ ಅಂದ್ಕೊಂಡಿರ್ತೀವಿ ಯಾವಾಗಲೂ ಕೂಡ. ಸೊ ಆ ಥರ ಅಂದ್ಕೊಂಡಿರೋದ್ರಿಂದ ನಾವು ಎಕ್ಸಾಮ್ ಅಟೆಂಡ್ ಮಾಡಿ ಆಚೆಗೆ ಬಂದಾಗ ನನಗೆಲ್ಲ ಗೊತ್ತಾಯ್ತಮ್ಮ, ಮ್ಯಾಥ್ಸಲ್ಲಿ 1 or 2 ಸ್ವಲ್ಪ ಡೌಟ್ ಹೊಡೀತು, ಈ ಥರ ಏನೋ ಹೇಳ್ತಾರೆ ನಾನು ತುಂಬ ಮಕ್ಳಿಗೆ ಕೇಳಿದಾಗೆ. ಸೊ ಯಾಕೆ? ಒಂದು ಓವರ್ ಕಾನ್ಫಿಡೆನ್ಸ್ ಇಲ್ಲಿ ನಮಗೆ ಕೈ ಕೊಡೋದು. ಸೊ ಓವರ್ ಕಾನ್ಫಿಡೆನ್ಸ್ ತುಂಬ ಮಾಡಬೇಡಿ. ಬಿಕಾಸ್ ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಸಾಕಾಗಲ್ಲ. ಸೆಲೆಕ್ಟ್ ಆಗೋದು 80 ಮೆಂಬರ್ಸ್ ಅಷ್ಟೇ. ಸೊ ಟ್ಯಾಲೆಂಟೆಡ್ ಒನ್ಸೇ ಸೆಲೆಕ್ಟ್ ಆಗೋದು. ತುಂಬ ಎಫರ್ಟ್ ಹಾಕಿ ಮ್ಯಾಥ್ಸ್ ಸ್ಕಿಲ್ಸು, ಗ್ರಾಮರ್ ಸ್ಕಿಲ್ಸು ಆ್ಯಂಡ್ ಸೆಂಟೆನ್ಸ್ನ ಓದಿದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಅಂಥದ್ದು. ಆ್ಯಂಡ್ ಅದೇ ಥರ ನಿಮಗೆ ಕಾಮನ್ ಸೆನ್ಸ್, ಮೆಂಟಲ್ ಎಬಿಲಿಟಿಯಲ್ಲಿ ತುಂಬ ವರ್ಕ್ ಆಗುತ್ತೆ. ಅಬ್ಸರ್ವೇಷನ್ ಸ್ಕಿಲ್ಸು, ಸೊ ಇದೆಲ್ಲ ನಿಮಗೆ ಬೇಕೇ ಬೇಕು. ಹಾಗಾಗಿ ಸ್ವಲ್ಪ ಏನೇ ಇದು ಮಾಡಿದ್ರೂ ಕೂಡ ಗೊತ್ತಿದೆ ಅನ್ನೋದು ಮಾತ್ರ ಬಾಯಲ್ಲಿ ಬರೋದು ಬೇಡ. ತುಂಬ ಎಕ್ಸಾಮ್ಗೆ ಹೋಗೋವರೆಗೂ ಪ್ರಾಕ್ಟೀಸ್ ಅನ್ನೋದು ಜಾಸ್ತಿನೇ ಇರಲಿ, ಸ್ವಲ್ಪ ಜಾಸ್ತಿನೇ ಇರಲಿ. ಆ್ಯಂಡ್ ಪ್ಯಾರೆಂಟ್ಸಿಗೆ ಒಂದು ಕಿವಿ ಮಾತು, 6 months ಮೀನ್ಸ್ ನೀವು ಎಷ್ಟು ದಿವಸದಿಂದ ಕುತ್ಕೊಂಡು ಕಲಿಸೋದಕ್ಕೆ ಅಂತ ಸ್ಟಾರ್ಟ್ ಮಾಡಿರ್ತೀರ ನವೋದಯ ಎಕ್ಸಾಮ್ಸ್ಗೆ, ಆದಷ್ಟು ಒಂದು 5 to 6 months ನಿಮ್ಮ ಈವ್ನಿಂಗ್ ಟೈಮ್ನ, ಮಕ್ಕಳು ಸ್ಕೂಲಿಂದ ಬಂದಾದಮೇಲೆ ಆರೆಲ್ಸ್ ಬೆಳಿಗ್ಗೆ ಮಾರ್ನಿಂಗ್ ಟೈಮ್ನ ಅವರಿಗೋಸ್ಕರ ಅಲಾಟ್ ಮಾಡಿ ಅವ್ರ ಪಕ್ಕ ಕುತ್ಕೊಳ್ಳಿ.
ಈ ಒಂದು 6 ತಿಂಗಳು ಸ್ವಲ್ಪ ಚೆನ್ನಾಗಿ ಅವ್ರಿಗೋಸ್ಕರ ತುಂಬ ಕಾಳಜಿ ವಹಿಸಿದ್ರೆ ನೀವು ನವೋದಯ ಪಾಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ನವೋದಯ ಎಕ್ಸಾಮ್ನ ಪಾಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಎಫರ್ಟ್ ಅಂತೂ ಇಟ್ಸ್ ಲೈಕ್ ನಿಮಗದಕ್ಕೊಂದು ಎಂಡೇ ಇಲ್ಲ. ಕೊನೆಗೆ ಎಕ್ಸಾಮ್ ಹೋಗೋವರೆಗೂ ಕೂಡ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಆ್ಯಂಡ್ ತುಂಬ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಯಾರು ತುಂಬ ಪ್ರಾಕ್ಟೀಸ್ ಮಾಡ್ತೀರಾ, ಕ್ವಶನ್ಸ್ ಪೇಪರ್ಸ್ನ ತುಂಬ ಅಟೆಂಡ್ ಮಾಡ್ತೀರಾ, ಈ ಥರ ಕ್ವಶನ್ಸ್ಗಳನ್ನ ತುಂಬ ಮಾಡ್ತಾನೆ ಇರ್ತೀರಾ, ನಿಮಗೆ ಒಂದು ಪರ್ಫೆಕ್ಷನ್ ಅನ್ನೋದು ಸಿಗುತ್ತೆ. ನೀವು ಇದು ಗೊತ್ತಾಯ್ತು ಬಿಡು, ಈಸಿ ಇದೆ, ಹಾಗೆ ಹೀಗೆ ಅಂತ ಅಂದ್ಕೊಂಡ್ರೆ ನೀವು ಅಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ ಯಾವ ಥರ ಕ್ವಶನ್ಸ್ನ ಇಷ್ಟೊಂದು ಕ್ವಶನಲ್ಲಿ ಯಾವುದನ್ನು ಕೇಳ್ಬೋದು ಅಂತ. ಆ್ಯಂಡ್ ಇದಕ್ಕೆ ಬಿಟ್ಟು ಕೂಡ ಬೇರೆ ಕೇಳ್ಬೋದು. ಈಗ ನೀವು ಅಬ್ಸರ್ವ್ ಮಾಡ್ತಿದ್ದೀರ ಒಂದೊಂದು ಲೆಸನ್ಸಲ್ಲಿ ಎಷ್ಟು ಕ್ವಶನ್ಸ್ ಮಾಡ್ತಾ ಇದ್ದೀನಿ ಅಂತ. ಸೊ ಆ ಥರ ಅಬ್ಸರ್ವ್ ಮಾಡಿದಾಗ ನಿಮಗೆ ಒಂದು ಐಡಿಯಾ ಸಿಗಬೇಕು. ಒಂದೇ ಒಂದು ಲೆಸನಲ್ಲಿ ಇಷ್ಟೊಂದಿದೆ. ಆ್ಯಂಡ್ ಈಗ ನಮ್ಮ ಹತ್ರ ನಾವು ಯಾವುದೋ ಒಂದೊಂದು ನವೋದಯ ಗೈಡ್ನ ತೊಗೊಂಡಿದ್ದೀವಿ. ಒಬ್ಬೊಬ್ಬರು ಆಥರ್ದನ್ನು, ಒಬ್ಬೊಬ್ಬರು ಹತ್ರನೂ ಒಬ್ಬೊಬ್ಬರು ಆಥರ್ದು ಇರುತ್ತೆ. ಸೊ ಆ ಗೈಡಲ್ಲೇ ನಾನು ಹೇಳ್ಕೊಟ್ಟಿರೋ ಕ್ವಶನ್ಸ್ ಎಲ್ಲ ಇರೋದಿಲ್ಲ ಅಲ್ಲಿ. ಅವರೊಂದಷ್ಟು ಬೇರೆ ಥರ ಕೊಟ್ಟಿರ್ತಾರೆ ಆ್ಯಂಡ್ ಕೆಲವೊಂದು ಮ್ಯಾಚ್ ಆಗ್ಬೋದು. ಸೊ ಹಂಗಾದರೆ ಎಷ್ಟು ಮೆಥಡ್ಸ್ ಇದೆ, ಅರ್ಥ ಆಗುತ್ತೆ ಅಲ್ವಾ ನಾನು ಯಾವ ರೀತಿ ಹೇಳ್ತಾ ಇದ್ದೀನಿ ಅಂತ. ಅಷ್ಟೊಂದು ಮೆಥಡ್ಸ್ನ ನೀವು ತಲೆಯಲ್ಲಿ ಹಾಕ್ಕೋಬೇಕಾಗತ್ತೆ, ಈ ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ. ಆ ಮೆಥಡ್ಸ್ನ ಯಾರು ಚೆನ್ನಾಗಿ ಮೈಂಡಲ್ಲಿ ಇಟ್ಕೊಳ್ತೀರಾ ಆ್ಯಂಡ್ ಆನ್ಸರ್ಸ್ನ ಮಾಡಬೇಕಾದ್ರೆ ಅಬ್ಸರ್ವ್ ಮಾಡಿ ಕಾಮನ್ ಸೆನ್ಸ್ನ ಯೂಸ್ ಮಾಡಿ ಆನ್ಸರ್ ಮಾಡ್ತೀರಾ ಆ್ಯಂಡ್ ಪೇಷನ್ಸಿಂದ ಆನ್ಸರ್ ಮಾಡ್ತೀರಾ, ಓವರ್ ಕಾನ್ಫಿಡೆನ್ಸ್ ಇಲ್ದಲೇ ಆನ್ಸರ್ ಮಾಡ್ತೀರಾ, ಅಂಥವ್ರು ನವೋದಯ ಪಾಸ್ ಆಗೋ ಚಾನ್ಸಸ್ ತುಂಬ ಇದೆ. ಆ್ಯಂಡ್ ನಾ ಹೇಳ್ದಾಗೆ ಪ್ರಾಕ್ಟೀಸ್ ತುಂಬಾ ಬೇಕಾಗುತ್ತೆ. ಸೊ ಪ್ರಾಕ್ಟೀಸ್ ಮಾಡೋದನ್ನು ಮರಿಬೇಡಿ. ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 11. ಸೊ 11ನಲ್ಲಿ ನೀವು ನೋಡೋ ತಕ್ಷಣ ಆನ್ಸರ್ಸು ನಿಮಗೆ ಎ ಮತ್ತು ಬಿನ ಆಲ್ರೆಡಿ ತೆಗ್ದಾಕ್ಬೋದು. ಯಾಕೆ ಅಂದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಸ್ಟಾರ್ಸ್ 4 ಸೈಡ್ ಇದೆ, 4 ಸೈಡ್ ಇಲ್ಲಿಲ್ಲ. ಡೈರೆಕ್ಷನ್ ಇದರಲ್ಲಿ ಏನು ನಾವು ಮಾತಾಡೋಂಗಿಲ್ಲ, ಡೈರೆಕ್ಷನ್ಸ್ ಎಲ್ಲ ಸೇಮ್ ಇದೆ. ಸೊ ಡೈರೆಕ್ಷನ್ಸ್ನ ಮತ್ತೇನು ಅದರಲ್ಲಿ ಹುಡ್ಕೋಕೆ ಹೋಗೋದು ಬೇಡ. ಸೊ ದೆನ್ ಈಗ ನಮಗೆ ಸಿ ಆ್ಯಂಡ್ ಡಿ ಅಲ್ಲಿ ಮಾತ್ರ ಕಾಂಪಿಟೇಷನ್ ಇದೆ. ಸೊ ಸ್ಟಾರ್ಸ್ 4 ಕಡೆ ಇದೆ. ಇನ್ನು ಇನ್ನರ್ ಸೈಡ್ ಒಳಗಡೆ ಅಬ್ಸರ್ವ್ ಮಾಡಬೇಕು ಸರ್ಕಲ್ ಆ್ಯಂಡ್ ಶೇಪ್ನ. ಆಪೋಸಿಟ್ ಸೈಡಲ್ಲಿ ಸರ್ಕಲ್ ಆ್ಯಂಡ್ ಸ್ಕ್ವೇರ್ ಇದೆ. ಆಪೋಸಿಟ್ ಸೈಡಲ್ಲಿ ಸರ್ಕಲ್ ಆ್ಯಂಡ್ ಸ್ಕ್ವೇರ್ ಇದೆ. ನೀವು ಅಬ್ಸರ್ವ್ ಮಾಡಬೇಕು, ದಿಸ್ ಒನ್ ಈಸ್ ಗೋಯಿಂಗ್ ಟು ಲಿಂಕ್ ವಿತ್ ದಿಸ್ ಒನ್ ಆ್ಯಂಡ್ ದಿಸ್ ಒನ್ ಈಸ್ ಗೋಯಿಂಗ್ ಟು ಲಿಂಕ್ ವಿತ್ ದ ಎಂಪ್ಟಿ ಒನ್. ಓಕೆ, ಆಪೋಸಿಟ್ ಸೈಡ್ಸ್, ಈ ಥರ ಡಯಾಗ್ನಲಿ ಆಪೋಸಿಟ್ ಸೈಡ್ಸ್ ಇರುವಂಥದ್ದನ್ನೇ ನೀವು ನೋಡಬೇಕಾಗತ್ತೆ. ಸೊ ಹಾಗೆ ತಗೊಂಡಾಗ ನಮಗೆ ಇಲ್ಲಿ ಆನ್ಸರ್ 11th ಒನ್ನಿಗೆ ಡಿ ಇಸ್ ದ ಆನ್ಸರ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರಲ್ಲ, ಇಲ್ಲಿ ಸರ್ಕಲ್ ಇದೆ. ಸೊ ಹಾಗಾಗಿ ಇಲ್ಲಿನೇ ಬರಬೇಕಾಗತ್ತೆ. ಇಲ್ಲಿ ಆ ಥರನೇ ಇದೆ. ಸ್ಕ್ವೇರ್ ಕೂಡ ಈ ಕಡೆ ಇದೆ. ಸೊ ಹಿಂಗೆ ಸ್ಕ್ವೇರ್ ಬರಬೇಕಾಗತ್ತೆ. ಸೊ ಹಾಗಾಗಿ ಡಿ ಇಸ್ ದ ಆನ್ಸರ್. ಸಿ ಇಸ್ ಆಲ್ಸೋ ನಾಟ್, ಬಿಕಾಸ್ ಇಲ್ಲಿ ಸ್ಕ್ವೇರ್ ಹಿಂಗಿದೆ. ಸ್ಕ್ವೇರ್ ನಾವು ಸರ್ಕಲ್ ಆ ಥರ ಇಲ್ಲವೇ ಇಲ್ಲ. ಡಯಾಗ್ನಲಿ ಆಪೋಸಿಟ್ ಸೈಡ್ಸ್ ಇರೋದನ್ನೇ ನಾವು ನೋಡ್ಕೋಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಒನ್ 12th ಒನ್. ವಾಟ್ ಇಸ್ ದ ಆನ್ಸರ್? ಎಸ್, ಇಲ್ಲಿ ಡ್ರಾ ಮಾಡ್ಕೊಬಿಡ್ಬೋದು ನೀವು ಆರಾಮ್ಸೆ. ಓಕೆ, ಸೊ ಈ ಲೈನ್ನ ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು, ಆ ಡೈರೆಕ್ಷನ್ ಅಬ್ಸರ್ವ್ ಮಾಡಬೇಕಾಗತ್ತೆ. ಸೊ ಡೈರೆಕ್ಷನ್ಸ್ನ ಅಬ್ಸರ್ವ್ ಮಾಡಿದಾಗ ನಿಮಗೆ ಆನ್ಸರ್ ಬೇಗ ಸಿಕ್ಬಿಡುತ್ತೆ. 12th ಒನ್, ಬಿ ಇಸ್ ದ ಆನ್ಸರ್. ಸೊ ಇಲ್ಲಿ ಡೈರೆಕ್ಷನ್ ರಾಂಗ್ ಆ್ಯಂಡ್ ಯುವರ್ ಆಲ್ಸೋ ಡೈರೆಕ್ಷನ್ ಸರಿ ಇದೆ, ಬಟ್ ಇಲ್ಲಿ ನಮಗೆ ಸ್ಕ್ವೇರ್ ಈ ಸೈಡ್ ಬರಬೇಕಿತ್ತು. ಸೊ ಅಲ್ಲಿ ಉಲ್ಟಾ ಬಂದಿದೆ. ಸೊ ಹಾಗಾಗಿ ಇದಾಗಲ್ಲ. ಇಲ್ಲೊಂದು ಎಕ್ಸ್ಟ್ರಾ ಲೈನ್ ಬಂದಿದೆ. ಸೊ ದಿಸ್ ಆಲ್ಸೋ ನಾಟ್. ಬಿ ಇಸ್ ದ ಆನ್ಸರ್. ಕ್ವಶನ್ ನಂಬರ್ 13 ನೀವು ಇಲ್ಲೂ ಕೂಡ ಡ್ರಾ ಮಾಡ್ಕೊಳ್ಬಹುದು. ಸೊ ಈ ಥರ ಬಂದಾಗ ಇಲ್ಲೇನಾಗಿದೆ, ಈ ಒಂದು ಕಾರ್ನರ್, ವೆಯ್ಟ್, ಐ ವಿಲ್ ರೈಟ್ ನೀಟ್ಲಿ. ಸ್ವಲ್ಪ ಟ್ರೈ ಮಾಡ್ತೀನಿ ನೀಟಾಗಿ ಬರೆಯೋದಕ್ಕೆ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಈಗ ಗೊತ್ತಾಯಿತು ಅನ್ಕೋತೀನಿ ನಿಮಗೆ ಡೈರೆಕ್ಷನ್ಸಿಂದ. ಸೊ ಇಲ್ಲಿ ಯಾವುದು, ಸೊ ಇದು ಆಲ್ರೆಡಿ ಇಲ್ಲಿ ಒಳಗಡೆ ಇನ್ನರ್ ಸೈಡ್ ಇಲ್ಲ. ಸೊ ಹಾಗಾಗಿ ಇದು ಸೆಲೆಕ್ಟ್ ಆಗೋದೇ ಇಲ್ಲ ಇವಿಷ್ಟು ಕೂಡ. ಆ್ಯಂಡ್ ದೆನ್ ಒನ್ ಮೋರ್ ಲೈನ್ ಹಿಯರ್ ಆಲ್ಸೋ ಅಲ್ಲಿ ಬರಬೇಕು. ಇಲ್ಲಿ 2 ಲೈನ್ಸ್ ಇದೆ ಡಯಾಗ್ನಲಿ. ಸೊ ಅದು ಕೂಡ ಆಗೋದಿಲ್ಲ, ಇಲ್ಲಿ ಡೈರೆಕ್ಷನ್ ಚೇಂಜ್ ಇದೆ. ಸೊ ಎ ಇಸ್ ದ ಆನ್ಸರ್. 13th ಒನ್, ಎ ಇಸ್ ದ ಆನ್ಸರ್. ಅಲ್ಲಿ ಆನ್ಸರ್ ಇಸ್ ಎಸ್ ಎ. ಬಿ ಆ್ಯಕ್ಚುಲಿ ನಿಮಗೆ ಸರ್ಕಲ್ ಡೈರೆಕ್ಷನ್ ಸರಿ ಇಲ್ಲ, ಅಬ್ಸರ್ವ್ ಮಾಡ್ಬೋದು. ಇದು ಕೂಡ ಅಂದರೆ ಇಲ್ಲಿ ಒನ್ ಮೋರ್ ಪಾರ್ಟ್ ಈ ಥರ ಇದೆಲ್ಲ ನೋಡಿ, ದಿಸ್ ಪಾರ್ಟ್ ಇಸ್ ಮಿಸ್ಸಿಂಗ್. ಆ ಥರನೂ ಕೂಡ ಇಲ್ಲ. ಆ್ಯಂಡ್ ಇಲ್ಲಿದೆ, ಹೌದಾ, ಇದೆ, ಬಟ್ ಸರ್ಕಲ್ ಕಂಪ್ಲೀಷನ್ ಇಲ್ಲ ನಿಮಗೆ. ಸೊ ಅಬ್ಸರ್ವ್ ಮಾಡ್ಬೋದು ಸರ್ಕಲ್ ಕಂಪ್ಲೀಷನು ಅಲ್ಲಿಲ್ಲ. ಆ್ಯಂಡ್ ಹಿಯರ್ ಡೈರೆಕ್ಷನ್ ಇಸ್ ಚೇಂಜ್ಡ್.
ಸೊ ಹಾಗಾಗಿ ಅದು ಆಗೋದಿಲ್ಲ. ಸೊ ಎ ಇಸ್ ದ ಆನ್ಸರ್. ಸೊ ಇಲ್ಲಿ ನಾನು ಹೇಳಿದೆ ಅಲ್ಲ, ಮೊದಲೇ ಹೇಳಿರೋ ಹಾಗೆ ನೀವು ಡ್ರಾ ಮಾಡೋದನ್ನು ಮರಿಬೇಡಿ. ಓಕೆ, ಸೊ ಡ್ರಾ ಮಾಡೋದನ್ನು ಮರಿಬೇಡಿ. ಸೊ ಅವಾಗ ನಿಮಗೆ ಆನ್ಸರ್ ಸಿಕ್ಕೋ ಚಾನ್ಸಸ್ ಬೇಗ ಇರುತ್ತೆ. ಸೊ ಮೈಂಡಲ್ಲಿ ಡ್ರಾ ಮಾಡೋದನ್ನ ಕಲಿಬೇಕು. ನಿಜವಾಗ್ಲೂ ನೀವು ಅಲ್ಲಿ ಕ್ವಶನ್ ಪೇಪರಲ್ಲಿ ಮೇಲೆ ಏನನ್ನು ಕೂಡ ಡ್ರಾ ಮಾಡೋ ಹಾಗಿಲ್ಲ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 15. ಸೊ ಇಲ್ಲಿ ನೀವು ಡ್ರಾ ಮಾಡಬೇಕಾಗತ್ತೆ. ಓಕೆ, ಅಬ್ಸರ್ವ್ ಮಾಡಿದ್ರಾ? ಎಸ್, ಗಾಟ್ ದ ಆನ್ಸರ್. ಯಾವುದಿದೆ, ಡೈರೆಕ್ಷನ್ಸ್ ಕೂಡ ನೋಡಬೇಕಾಗತ್ತೆ. ಸೊ ಲೈನ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಿಸ್ ಇಸ್ ಡೈರೆಕ್ಷನ್ ಚೇಂಜ್ಡ್, ಹೌದಾ? ಸೊ ಆ್ಯಂಡ್ ದೆನ್ ದಿಸ್ ಈಸ್ ಆಲ್ಸೋ ಡೈರೆಕ್ಷನ್ changed. Answer is C. Yes, no? C is the answer. So next I'm going to give the homework. Question number 16 in the 25. Question number 25 ಅವರೆಗೂ ಹೋಮ್ವರ್ಕ್ ಇದೆ. ಸೊ ಮಾಡಿ ಕಮೆಂಟಲ್ಲಿ ಆನ್ಸರ್ನ ಮಾಡಿ. ದೆನ್ ಐ ವಿಲ್ ಗಿವ್ ಯು ದ ಆನ್ಸರ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಆ್ಯಂಡ್ ಲಾಸ್ಟ್ ಕ್ಲಾಸಿನ ಆನ್ಸರು ಒಂದು ಸ್ಟೂಡೆಂಟು ನನಗೆ ಕಮೆಂಟ್ ಮಾಡಿದ್ದಾರೆ. ಆ ಕಮೆಂಟ್ ಮಾಡಿರೋ ಆನ್ಸರ್ ಎಲ್ಲ ಕೂಡ ಸರಿ ಇದೆ. ಸೊ ಹಾಗಾಗಿ ಮತ್ತೆ ನಾನು ರಿಪ್ಲೈ ಮಾಡಲಿಲ್ಲ, ಮೀನ್ಸ್ ಮತ್ತೆ ಕ್ಲಾಸಲ್ಲಿನೂ ಅದ್ರ ಬಗ್ಗೆ ಲಾಸ್ಟ್ ಕ್ಲಾಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಲಿಲ್ಲ, ಹೋಮ್ವರ್ಕ್ ಬಗ್ಗೆ. ನೀವು ಮತ್ತೆ ಈ ಕ್ಲಾಸ್ನ ನೋಡ್ತಿರೋರು ಆನ್ಸರ್ಸ್ನ ಚೆಕ್ ಮಾಡಬೇಕು ಅಂತ ಅಂದರೆ ಆ ಕಮೆಂಟ್ನ ನೋಡಿ, ಅಲ್ಲಿ ನಾನು ಆಲ್ ದ ಆನ್ಸರ್ಸ್ ಆರ್ ಕರೆಕ್ಟ್ ಅಂತ ಹೇಳಿ ಕೊಟ್ಟಿದ್ದೀನಿ. ಸೊ ಅದನ್ನು ಅಬ್ಸರ್ವ್ ಮಾಡಿಕೊಂಡು, ಆ ಕಮೆಂಟ್ನ ಅಬ್ಸರ್ವ್ ಮಾಡಿಕೊಂಡು ನೀವು ಆನ್ಸರ್ನ ತಗೊಳ್ಬೋದು. ಸೊ ನೆಕ್ಸ್ಟ್ ಹೋಮ್ವರ್ಕ್ ಕ್ವಶನ್ ನಂಬರ್ 16 ಅಬ್ಸರ್ವ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಕ್ವಶನ್ ನಂಬರ್ 17 and 18, ಟೇಕ್ ದ ಸ್ಕ್ರೀನ್ಶಾಟ್. ಕ್ವಶನ್ ನಂಬರ್ 19 and 20, question number 21 and 22, (23 and 24), 25. Okay, so these are the homework for tomorrow's class. Before attending the tomorrow's class, please comment. Okay, ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ಲಾಸ್ನ ಅಟೆಂಡ್ ಮಾಡೋಕ್ಕೂ ಮುಂಚೆನೇ ನನಗೆ ಕಮೆಂಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಕ್ಲಾಸ್ನ ಅಟೆಂಡ್ ಮಾಡಿ. ಸೊ ಗೊತ್ತಾಗಿದೆ ಅಂದ್ಕೊಳ್ತೀನಿ, ಒಂದು ಐಡಿಯಾ ಸಿಕ್ಕಿರುತ್ತೆ ಪ್ಯಾಟರ್ನ್ ಕಂಪ್ಲೀಷನ್ ಬಗ್ಗೆ. ಡೈರೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಡ್ರಾ ಮಾಡೋದು, ಮೈಂಡಲ್ಲಿ ಅದರಲ್ಲೂ ಡ್ರಾ ಮಾಡೋದು. ನೀವು ಹಾಗೆ ಡ್ರಾ ಮಾಡಿ ಅದೊಂದು ಇಮ್ಯಾಜಿನ್ ಮಾಡ್ಕೊಳ್ಬೇಕು. ಡ್ರಾ ಮಾಡಿದ್ರೆ ಹೀಗೆ ಈ ಥರ ಬರುತ್ತೆ, ಹೀಗೆ ಬರುತ್ತೆ ಅಂತ ಹೇಳಿ ಈ ಥರ ಅಬ್ಸರ್ವ್ ಮಾಡಿದ್ರೆ ಯು ವಿಲ್ ಗೆಟ್ ದ ಆನ್ಸರ್ ಫಾಸ್ಟ್. ನಿಮಗೆ ಬೇಗ ಆನ್ಸರ್ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇಷ್ಟು ಮತ್ತೆ ಆನ್ಸರ್ಸ್ನ ಎಕ್ಸ್ಪ್ಲೈನ್ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು.